ಅಂತ ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಹೌದು, ನಮ್ದು ಬಂದು 6 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಬೊಮ್ಮಸಂದ್ರ ಇಲ್ಲಿ, ಕಾಮಾಕ್ಷಿ ಪಾಳ್ಯ, ಪೀನಿಯಾ, ಸಂಗದಕಟ್ಟೆ, ಅರೌಂಡ್ 6 ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ಸ್ ಬ್ರ್ಯಾಂಡ್ ಇದೆ. ಫಸ್ಟ್ ಒನ್ ಇಸ್ ಕಾರ್ಬನ್, ಸೆಕೆಂಡ್ ಇಸ್ FRD13, ಥರ್ಡ್ ಮಿಲ್ಶಿ, ಫೋರ್ತ್ 11T1. ಸೊ ಇರುತ್ತೆ ಲೈಟ್ ಇಲ್ಲಿ, ಡಾರ್ಕ್ ಇಲ್ಲಿ, ಈ ತರ ಲೈಟ್ ಇಲ್ಲಿ, ಎಲ್ಲ ಹೊಸ ಹೊಸ ಕಲರ್ಸ್. ಸೊ ವಾಶ್ ಮಾಡಿದ್ರು ಕೂಡ ಯಾವುದೇ ರೀತಿ ಶೇಡ್ ಆಗಲ್ಲ. ಇದು ಬಂದು YKK ಜಿಪ್ಸ್. ಯೂಶಲಿ ಎಲ್ಲ ಕಾಸ್ಟಿಂಗ್ ಕಮ್ಮಿ ಮಾಡಕ್ಕೆ 2-3 ರೂಪಾಯಿ ಜಿಪ್ ಆಗ್ತದೆ. ನಾ ಬಂದು 22 ರುಪೀಸ್ ಜಿಪ್ ಆಗ್ತಾ ಇದೆ. 22 ರುಪೀಸ್ ಇದೆಲ್ಲ ಎಲಾಸ್ಟಿಕ್ ಇರುತ್ತೆ. ಯಾರಿಗೆ ತುಂಬಾ ಟೈಟ್ ಆಗ್ತಾ ಇದೆ, ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ, ಇಲ್ಲ ವೆಯ್ಟ್ ಲೂಸ್ ಜಾಸ್ತಿ ಆಗುತ್ತೆ. ಕೆಲವೊಂದ್ಸತಿ ಕೆಲವೊಂದ್ಸಲ ಇರ್ತಾರೆ ವಿತ್ ಇನ್ ಡಿಸೈನ್ಸ್. ಜೀನ್ಸ್ ಅಲ್ಲಿ ನೀವು ನೋಡ್ಕೊಬಹುದು, ಗ್ರೇಸ್ ಸಿಗುತ್ತೆ. ನಮ್ದ್ರಲ್ಲಿ ಬಂದು ಗ್ರೇಸ್ ಈ ತರ ನೋಡಿ, ಎಲ್ಲ ಫ್ಯಾನ್ಸಿ ಕಲರ್ಸ್. ನೀವು ಈ ಗಾರ್ಮೆಂಟ್ ನ 4,000 ಜೀನ್ಸ್ ನ ಕಂಪೇರ್ ಮಾಡ್ಬೋದು. 4,000 ಏನ್ ಬೇರೆ ಬ್ರ್ಯಾಂಡ್ ಜೀನ್ಸ್ ಬರುತ್ತಲ್ಲ, 4,000 MRP, 5,000 MRP, ಅದ್ರ ಜೊತೆ ಕಂಪೀಟ್ ಮಾಡ್ಬೋದು. ಸೇಮ್ ಟು ಸೇಮ್, ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಇಲ್ಲ ವಿಯತ್ನಾಂ, ಇಲ್ಲ ಚೈನಾ, ಇಲ್ಲ ಟರ್ಕಿ, ಇಸ್ತಾಂಬುಲ್. ಮತ್ತೆ ಇವತ್ತು ಇನ್ನೂ ನಮ್ ಅರೌಂಡ್ 170 ಕಸ್ಟಮರ್ಸ್ ಅಲ್ಲಿದ್ದಾರೆ, ಮಲೇಷ್ಯಾಲಿದ್ದಾರೆ. 5 days ಟ್ರಿಪ್ ಇತ್ತು, 4 to 5 days ಏನೋ ಟ್ರಿಪ್ ಇದೆ. ಅದು ಬಂದು ಇವಾಗ ಇನ್ನೂ ಅಲ್ಲೇ ಇದ್ದಾರೆ. ಇವತ್ತೇನ್ 20th ನಾಳೆ ಬರೋದು ಅವ್ರು ರಿಟರ್ನ್ 21st ಗೆ. 20th ಗೆ ಮಲೇಷ್ಯಾಲಿ ಇದ್ದಾರೆ. 150 ಚೇಂಜ್ ಕಸ್ಟಮರ್ಸ್. ಫೇಡ್ ಗೀಡ್ ಆಗಲ್ಲ ಸರ್? ಕಲರ್ ಎಲ್ಲ ಬಂದು ಪಿಗ್ಮೆಂಟ್ ಡೈ ಆಗಿದೆ. ನೀವ್ ಹೇಳ್ಬೋದು ಬೆಂಗಳೂರಲ್ಲಿ ಜೀನ್ಸ್ ಮ್ಯಾನುಫ್ಯಾಕ್ಚರರ್ ನೀವು ಹುಡುಕಿದ್ರೆ ಕಾರ್ಬನ್ ಜೀನ್ಸ್ ಅಂತಾನೆ ಹೇಳ್ತಾರೆ. ಪ್ಯಾಂಟ್ ಮಾಡಕ್ಕೆ ನಮ್ಗೆ 7 ಇಂದ 8 ಕಡೆ ಪ್ಯಾಂಟ್ ಸುತ್ತಾಡತ್ತೆ ನೋಡ್ಕೊಂಡು. ಕಾರ್ಗೋಸ್ ಈಗ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಹೌದು ಸರ್, ಗೊತ್ತಾಗತ್ತೆ ಕಾರ್ಬನ್ ಇದೆ ಅಂತ. ಯಾಕಂದ್ರೆ ಅಷ್ಟು ಯೂನಿಕ್ನೆಸ್ ಇದೆ. ಥ್ರೆಡ್ಸ್ ಇರ್ಲಿ, ಫ್ಯಾಬ್ರಿಕ್ ಇರ್ಲಿ, ರಿಲ್ಯಾಕ್ಸ್ ಫಿಟ್. ಎಸ್, ಇದು ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರೋದು. ಹೌದೌದು, ಇದು ಬಂದು ಕಂಪ್ಲೀಟ್ ರಿಲ್ಯಾಕ್ಸ್ ಫಿಟ್. ಇದ್ರಲ್ಲೂ ನಿಮ್ಗೆ ಜಾಕೆಟ್ಸ್ ಕೂಡ ಇದೆ. ಇದ್ರಲ್ಲೂ ನಿಮ್ಗೆ ಬರೀ ಬ್ಲೂ ಇರುತ್ತೆ ಎಲ್ಲಾರ ಹತ್ರ. ನಮ್ಮ ಹತ್ರ ಕಲರ್ಸ್ ನೋಡಿ. ಪಾಪ್ಕಾರ್ನ್ ಇಲ್ಲ, ಪಾಪ್ಕಾರ್ನ್ ಅಲ್ಲಿ ತುಂಬಾ ಸ್ಟ್ರೆಚ್ ಆಗುತ್ತೆ. ಇದು ನೋಡಿ, ಸ್ಟ್ರೆಚ್, ಲೈಟ್ ಸ್ಟ್ರೆಚ್ ಇದೆ. ಓಕೆ, ಸೊ ಯಾವ ಫ್ಯಾಬ್ರಿಕ್ಸ್ ಇದು? ಸೊ ಇದು ಹೆಸರು ಇನ್ನು ಬಂದಿಲ್ಲ ಆಚೆ. ನಾನು ಹೇಳೋದು ಇಲ್ಲ, ನಂಗೆ ಗೊತ್ತಿದ್ರು. ಯಾಕಂದ್ರೆ ಇದೆಲ್ಲ ಬಂದು ಇಂಪೋರ್ಟೆಡ್. ತುಂಬಾ ಒಳ್ಳೆ ಫ್ಯಾಬ್ರಿಕ್ ಇಂದ ಪ್ಯಾಂಟ್ ಆಗಕ್ಕೆ 3 months ಆಗಿದೆ. ಸೊ ನಿಮ್ದೇ ಓನ್ ಕಾನ್ಸೆಪ್ಟ್ ಥ್ರೂ ಮಾಡಿರ್ತೀರಾ? ಸೀರೀಸ್ ಎಲ್ಲ ಚಿಕ್ಕ ಇದು ಲುಕ್ ಕೊಡುತ್ತೆ. ಹೌದು. ಕಸ್ಟಮರ್ ನೋಡಿದ ತಕ್ಷಣ ಇದೇನೋ ಇದೆ. ವಾವ್, ಇದು ಯಾವ ಸರ್ ಇದು ಫ್ಯಾಬ್ರಿಕ್? ಇದೆಲ್ಲ ಬಂದು ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಇದೆ ಸರ್. ಇದು ಬಂದು ಕಾಟನ್ ಚಿನೋಸ್. ಪ್ಯಾಂಟ್ ಬಿಟ್ಟು ಇನ್ನೊಂದು ಪ್ಯಾಂಟ್ ಮ್ಯಾಚ್ ಆಗಲ್ಲ, ಎಲ್ಲ ಯೂನಿಕ್ ಇದೆ. ಎಸ್, ಎವ್ರಿಥಿಂಗ್ ಇಸ್ ಯೂನಿಕ್. ಇದೆಲ್ಲ ಬಂದು ಸರ್ ಪ್ಲಾನ್ ಮಾಡಿ ಯಾವ ಸೀಸನ್ ಅಲ್ಲಿ ಏನ್ ಹೋಗುತ್ತೆ ನಾವೇ ನಿಮ್ಗೋಸ್ಕರ ಪ್ಲಾನಿಂಗ್ ಮಾಡ್ತೀವಿ. ನೀವು ಇವಾಗ ಮಾನ್ಸೂನ್ ಅಲ್ಲಿ ಬಂದಿದ್ದೀರಾ, ಇದೆಲ್ಲ ಮಾನ್ಸೂನ್ ಐಟಮ್. ನೀವು ನೆಕ್ಸ್ಟ್ ವಿಂಟರ್ ಗೆ ಬನ್ನಿ, ಇಲ್ಲ ಸಮ್ಮರ್ ಗೆ ಬನ್ನಿ, ಚೇಂಜ್ ಆಗುತ್ತೆ. ಶರ್ಟ್ಸ್ ಅಲ್ಲಿ 1000+ ಸ್ಯಾಂಪಲ್ಸ್ ಸಿಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿರೋದು ಸ್ವಲ್ಪ ತಿಳಿಸ್ಬಿಡಿ. ನೀವು ಬಂದಿರೋದು ಹಿರಾಜಿ ಹೋಲ್ಸೇಲ್ ಅಂಗಡಿಗೆ. ನಮ್ದು ಬಂದು ಓನ್ ಬ್ರ್ಯಾಂಡ್ ಇದೆ ಕಾರ್ಬನ್ ಅಂತ. ಬರೀ ಹೋಲ್ಸೇಲ್ ಗೆ ಡೀಲ್ ಮಾಡ್ತಾ ಇದೀವಿ. ಓಕೆ, ಸೊ ಎಲ್ಲಿ ಬರುತ್ತೆ ಸರ್ ಇದು? ನಮ್ದು ಬಂದು ಚಿಕ್ಕಪೇಟೆಯಲ್ಲಿ ಒಂದಿದೆ, ಒಂದು ಸುಧಾಮ್ ನಗರಲ್ಲಿ ಒಂದಿದೆ, ಲಾಲ್ಬಾಗ್ ರೋಡ್. ಸೊ 2 ಇದೆ ಆಲ್ಮೋಸ್ಟ್. ಅಡ್ರೆಸ್ ಅಂತ ಹೇಳ್ಬಿಡ್ತೀರಾ ಕರೆಕ್ಟ್ ಆಗಿ? ಚಿಕ್ಕಪೇಟೆ ಮೆಟ್ರೋ ಪ್ಲಾಜಾ ಆ ರೋಡ್ ಅಲ್ಲೇ ನಮ್ದಿದೆ. ಪ್ಲಸ್ ಗೂಗಲ್ ಅಲ್ಲೂ ನಿಮ್ಗೆ ಲೊಕೇಶನ್ ಬರುತ್ತೆ. ಕಾರ್ಬನ್ ಜೀನ್ಸ್ ಅಂತ ಹಾಕಿದ್ರೆ ಬರುತ್ತೆ. ಇನ್ನೊಂದು ಬಂದು ಕಾರ್ಬನ್ ಜೀನ್ಸ್ KS ಗಾರ್ಡನ್, ಲಾಲ್ಬಾಗ್ ರೋಡ್, ಸುಧಾಮ್ ನಗರ್ ಅಂತ ಏನ್ ಹೇಳಿ. ಓಕೆ, ಸೊ ಈಗ ಏನ್ ಕಾನ್ಸೆಪ್ಟ್ ಸರ್, ಏನ್ ತೋರ್ಸ್ಬೇಕಂತಿದ್ದೀರಾ? ನಮ್ದು ಬಂದು ಕಂಪ್ಲೀಟ್ ಪ್ರೀಮಿಯಂ ಮತ್ತೆ ಕ್ವಾಲಿಟಿ ಗಾರ್ಮೆಂಟ್ಸ್. ಹೋಲ್ಸೇಲ್ಗೆ ಯಾರು ಅಂಗಡಿ ಇಕ್ಕಿದ್ದಾರೆ ಅವ್ರಿಗೆ ಕ್ವಾಲಿಟಿ ಬಟ್ಟೆ ಹುಡ್ತಾ ಇದಾರೆ, ಅವ್ರಿಗೆ ಬಂದು ನಾವು ತೋರಿಸ್ತಾ ಇದೀವಿ. ಇವಾಗ ನಿಮ್ ಸ್ವಲ್ಪ ಕಲೆಕ್ಷನ್ ತೋರಿಸ್ತೀವಿ. ಜೀನ್ಸ್ ಇದೆ, ಕಾಟನ್ಸ್ ಇದೆ. ಜೀನ್ಸ್ ಇಂದ ಶುರುವಾತ್ ಮಾಡ್ತೀನಿ ನಿಮ್ಗೆ. ಸೊ ಇಲ್ಲಿ ಪ್ರೀಮಿಯಂ, ಫುಲ್ ಪ್ರೀಮಿಯಂ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಕ್ವಾಲಿಟಿ, ಯೂನಿಕ್ ಡಿಸೈನ್ಸ್. ಜೀನ್ಸ್ ಅಲ್ಲಿ ನೀವು ನೋಡ್ಕೊಬಹುದು. ಎಲ್ಲ ಪ್ರಾಪರ್ ಬ್ರ್ಯಾಂಡಿಂಗ್ ಇರುತ್ತೆ. ಸೊ ಬ್ರ್ಯಾಂಡ್ ಎಷ್ಟಿದೆ ಸರ್ ನಿಮ್ದು ಇದರಲ್ಲಿ? ನಮ್ದು 4 ಬ್ರ್ಯಾಂಡ್ ಇದೆ. ಫಸ್ಟ್ ಒನ್ ಇಸ್ ಕಾರ್ಬನ್, ಸೆಕೆಂಡ್ ಇಸ್ FRD13, ಥರ್ಡ್ ಮಿಲ್ಶಿ, ಫೋರ್ತ್ 11T1. ಓಕೆ, ಸೊ ಮಾರ್ಕೆಟ್ ನಲ್ಲಿ ಅಂತಂದ್ರೆ ತುಂಬಾ ಜನ ಶರ್ಟ್ಸ್ ನ ಸಪ್ಲೈ ಮಾಡ್ತಾರೆ. ಸೊ ಪ್ಯಾಂಟ್ಸ್ ಇಂದು ಆಪ್ಷನ್ ತುಂಬಾ ಕಡಿಮೆ ಇದೆ. ಸೊ ಹಿರಾಜಿನೇ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು. ನಾವೇ ಮೊದಲು ನೀವ್ ಹೇಳ್ಬೋದು ಬೆಂಗಳೂರಲ್ಲಿ ಜೀನ್ಸ್ ಮ್ಯಾನುಫ್ಯಾಕ್ಚರರ್ ನೀವು ಹುಡುಕಿದ್ರೆ ಕಾರ್ಬನ್ ಜೀನ್ಸ್ ಅಂತಾನೆ ಹೇಳ್ತಾರೆ. ಫಸ್ಟ್ ಪ್ರಿಫರ್ಡ್ ಜೀನ್ಸ್ ಮ್ಯಾನುಫ್ಯಾಕ್ಚರರ್ ಬಂದು ಕಾರ್ಬನ್ ಜೀನ್ಸ್. ಓಕೆ, ಫ್ರಮ್ ಪಾಸ್ಟ್ 28 years ನಾವ್ ಮಾಡ್ತಾ ಇದೀವಿ. ರಿಜಿಸ್ಟರ್ಡ್ ಬ್ರಾಂಡ್ ಇದೆ ಕಾರ್ಬನ್. ಓಕೆ, ಹೌದು. ಸೊ ಅಂತ ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ? ಹೌದು, ನಮ್ದು ಬಂದು 6 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಬೊಮ್ಮಸಂದ್ರ ಇಲ್ಲಿ, ಕಾಮಾಕ್ಷಿ ಪಾಳ್ಯ, ಪೀನಿಯಾ, ಸಂಗದಕಟ್ಟೆ, ಅರೌಂಡ್ 6 ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ಸ್ ಇದೆ. ಸೂಪರ್ ಸರ್, ಸೂಪರ್. ಸೊ ಇಲ್ಲಿ ನೋಡಬಹುದು ಯಾವ ತರ ಇದೆ ಅಂತ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್, ಯಾವ್ದು ಫ್ಯಾಬ್ರಿಕ್ ಯೂಸ್ ಮಾಡಿದಾರೆ ಏನು ಅಂತ? ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ಕಾಟನ್ ಬರುತ್ತೆ ವಿತ್ ಸ್ಪಿಂಡೆಕ್ಸ್ ಇರುತ್ತೆ. ಸ್ಪಿಂಡೆಕ್ಸ್ ಅಂದ್ರೆ ಲೈಕ್ರಾ ತರ ಬರುತ್ತೆ. ಓಕೆ, ಸೊ ನೋಡಬಹುದು. ಮತ್ತೆ ಎಲ್ಲ ಬಂದು ಪಿಗ್ಮೆಂಟ್ ಡೈ ಆಗಿರುತ್ತೆ. ಯಾವ್ದು ಕಲರ್ ಫೇಡ್ ಆಗಲ್ಲ, ಶೇಡ್ ಆಗಲ್ಲ. ಸೊ ವಾಶ್ ಮಾಡಿದ್ರು ಕೂಡ ಯಾವ್ದೇ ರೀತಿ ಶೇಡ್ ಆಗಲ್ಲ. ಇದು ಬಂದು YKK ಜಿಪ್ಸ್. ಯೂಶಲಿ ಎಲ್ಲ ಕಾಸ್ಟಿಂಗ್ ಕಮ್ಮಿ ಮಾಡಕ್ಕೆ 2-3 ರೂಪಾಯಿ ಜಿಪ್ ಆಗ್ತದೆ. ನಾ ಬಂದು 22 ರುಪೀಸ್ ಜಿಪ್ ಆಗ್ತಾ ಇದೆ. 22 ರುಪೀಸ್. ಓಕೆ,
ಬಟನ್ಸ್ ಬಂದು 13-14 ರುಪೀಸ್ ಬಟನ್ ಇದೆ. ಅಂದ್ರೆ ಇಲ್ಲಿ ನೋಡ್ಬೋದು ಯೂಶಲಿ 1-2 ರುಪೀಸ್ ಬಟನ್ ಬರುತ್ತೆ, ನಾವು 6 ಟೈಮ್ಸ್ ಬಟನ್ ರೇಟ್. ಸೊ ಪ್ರೀಮಿಯಂ ಕ್ವಾಲಿಟಿ ಮೇಲೆ ತುಂಬಾ ಇದು ಮಾಡ್ತಾರೆ, ಕಾಂಪ್ರಮೈಸ್ ಎಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಸರ್. ನೀವು ಈ ಗಾರ್ಮೆಂಟ್ ನ 4,000 ಜೀನ್ಸ್ ನ ಕಂಪೇರ್ ಮಾಡ್ಬೋದು. 4,000 ಏನ್ ಬೇರೆ ಬ್ರ್ಯಾಂಡ್ ಜೀನ್ಸ್ ಬರುತ್ತಲ್ಲ, 4,000 MRP, 5,000 MRP, ಅದ್ರ ಜೊತೆ ಕಂಪೀಟ್ ಮಾಡ್ಬೋದು. ಸೇಮ್ ಟು ಸೇಮ್, ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಸ್ಟಿಚ್ ಇರ್ಲಿ ಮತ್ತೆ ಥ್ರೆಡ್ ಕೌಂಟ್ಸ್ ಇರ್ಲಿ, ಕಂಪ್ಲೀಟ್ ಯಾವ್ದಲ್ಲೂ ಕಾಂಪ್ರಮೈಸ್ ಮಾಡಿರಲ್ಲ ನಾವು. ಸ್ಟಿಚಿಂಗ್ ಕೂಡ ಎಲ್ಲ ಕಡೆ ಪರ್ಫೆಕ್ಟ್ ಆಗಿದೆ ನೋಡ್ಬೋದು. ಸೊ ಇನ್ನೊಂದು ಏನಂತಂದ್ರೆ ಇದೆಲ್ಲ ಶೋರೂಮ್ ಗೆ ಇಡುವಂತ ಪೀಸಸ್, ಎಲ್ಲ ದೊಡ್ಡ ದೊಡ್ಡ ಕಂಪನಿಗೆ ಕಂಪೇರ್ ಮಾಡಿ ಆಲ್ ಓವರ್ ಇಂಡಿಯಾ ಬಂದು 3,000 ನಮ್ದೇ ನಮ್ ಇದು ಬ್ರ್ಯಾಂಡ್ ಬಂದು 3,000 ಕಸ್ಟಮರ್ಸ್ ಹತ್ರ ಇದೆ. 3,000 ಅಂಗಡಿಗಳು, ಅದರಲ್ಲಿ ಕಾರ್ಬನ್ ಐಟಮ್ ಹೋಗ್ತಾ ಇದೆ. ಪ್ಲಸ್ 3,000 ಕ್ಲೈಂಟ್ಸ್ ಅಂತ ಹೇಳ್ತಿದ್ದೀರಾ. ಔಟ್ ಆಫ್ ಕಂಟ್ರಿ ಕೂಡ ಇದಾರೆ ಅಂತ. ಹೌದು, ಗಲ್ಫ್ ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ 7 GCC ಕಂಟ್ರೀಸ್ ಅಲ್ಲಿ ನಮ್ದು ಹೋಗುತ್ತೆ. 250 ಅಲ್ಲಿ ಕಸ್ಟಮರ್ಸ್ ಇದಾರೆ ನಮ್ದು. ಓ ಸೂಪರ್ ಸರ್, ಸೂಪರ್. ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಸೊ ಇಲ್ಲಿ ಎಲ್ಲ ಕಡೆ ನೋಡ್ಬೋದು, ಬ್ರ್ಯಾಂಡಿಂಗ್ ನೋಡ್ಬೋದು, ಎಲ್ಲ ಕಡೆ ಎದ್ದು ಕಾಣ್ತಾ ಇದೆ. ಸೊ ಬಟನ್ ಮೇಲೂ ಕೂಡ ಬ್ರ್ಯಾಂಡಿಂಗ್ ಇದೆ. ಅಂಡ್ ಇನ್ನೊಂದು ಏನಂದ್ರೆ ಟೈಮ್ ಬರ್ತಾ ಬರ್ತಾ ಅಪ್ಡೇಟ್ ಕೂಡ ಮಾಡ್ಕೊಂತ ಇರಬೇಕು. ಸೊ ಆ ತರ ಎಲ್ಲ ಕಲೆಕ್ಷನ್ಸ್ ಎಲ್ಲ ನಿಮ್ ಕಡೆ ಸಿಗತ್ತೆ ಅಂತ ಅನ್ಕೊಂಡಿದೀನಿ ನಾನು. ಸ್ವಲ್ಪ ತೋರಿಸ್ತೀರಾ ಸರ್ ಯಾವ ತೋರಿಸ್ತೀನಿ? ಇವಾಗ ನಿಮ್ ಜೀನ್ಸ್ ಅಲ್ಲಿ ಇದು ಒಂದು ಡಿಸೈನ್ ಇದ್ರೆ ಅದರಲ್ಲಿ ಟೋಟಲ್ 6 ಕಲರ್ಸ್ ಬರುತ್ತೆ. ಎಲ್ಲಾ ಶೇಡ್ಸ್ ಇರುತ್ತೆ, ಲೈಟ್ ಇರ್ಲಿ, ಡಾರ್ಕ್ ಇರ್ಲಿ, ಈ ತರ ಲೈಟ್ ಇರ್ಲಿ, ಎಲ್ಲ ಹೊಸ ಕಲರ್ಸ್. ಮತ್ತೆ ಆಲ್ಮೋಸ್ಟ್ ನಿಮ್ಗೆ ಜೀನ್ಸ್ ಅಲ್ಲಿ ಬ್ಲೂಸ್ ಸಿಗುತ್ತೆ, ಬ್ಲೂಸ್ ಇಲ್ಲ ಗ್ರೇಸ್ ಸಿಗುತ್ತೆ. ನಮ್ದ್ರಲ್ಲಿ ಬಂದು ಗ್ರೇಸ್ ಈ ತರ ನೋಡಿ, ಎಲ್ಲ ಫ್ಯಾನ್ಸಿ ಕಲರ್ಸ್. ಇದೆಲ್ಲ ಬನ್ನಿ ತುಂಬಾ ಯೂನಿಕ್, ಯಾರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಇದ್ರಲ್ಲಿ ನೋಡ್ಕೊಬಹುದು. ಇದ್ರಲ್ಲಿ ನಿಮ್ಗೆ ಒಂದು ಟೆಕ್ಸ್ಚರ್ ತರ ಕಾಣಿಸುತ್ತೆ ನೋಡಿ. ಜೀನ್ಸ್ ಅಲ್ಲಿ ಈ ತರ ಯಾರು ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಎಲ್ಲ ಯೂನಿಕ್ ಫ್ಯಾಬ್ರಿಕ್ ಇಂಪೋರ್ಟೆಡ್. ಇದ್ರಲ್ಲಿ ನೋಡ್ಕೊಬಹುದು, ಹಿಂದೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಎಲ್ಲಾದ್ರಲ್ಲೂ ಅಂದ್ರೆ ಏನಾದ್ರೂ ಯೂನಿಕ್ ಕಸ್ಟಮರ್ಸ್ ಕೂಡ ಅಟ್ರಾಕ್ಟ್ ಆಗಬೇಕು ಅಂತ. ಯಾಕಂದ್ರೆ 3,000 ಪ್ಲಸ್ ಕಸ್ಟಮರ್ಸ್ ನ ಮೇಂಟೈನ್ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಅಂದ್ರೆ ಎಲ್ಲ ಕ್ವಾಲಿಟಿ ಪ್ರೊವೈಡ್ ಮಾಡ್ತಾರೆ, ಯೂನಿಕ್ ಪ್ರೊವೈಡ್ ಮಾಡ್ತಾರೆ. ಮತ್ತೆ 3,000 ಕಸ್ಟಮರ್ಸ್ಗೂ ಯಾಕೆ ಕಾರ್ಬನ್ ತಗೊಂಡೆ ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರ ಏನ್ ರಿಪ್ಲೈ ಕೊಡ್ತಾರೆ, ಸರ್ ನಿಮ್ ಐಟಮ್ ನಾವು ಒಂದ್ಸತಿ ಕೌಂಟರ್ ಅಲ್ಲಿ ಹೋಗಿದ್ರೆ ವಿತಿನ್ 3-4 ಡೇಸ್ ಸೋಲ್ಡ್ ಔಟ್ ಆಗುತ್ತೆ. ಮತ್ತೆ 1 ಪೀಸ್ ಡೆಡ್ ಸ್ಟಾಕ್ ಆಗಲ್ಲ. ಸೂಪರ್ ಸರ್, ಸೂಪರ್. ಕೆಲವೊಂದ್ ಬ್ರಾಂಡ್ಸ್ ಜೀನ್ಸ್ ಸಿಗ್ತಾರೆ, 100 ಪೀಸ್ ತಗೊಂಡ್ ಬರ್ತಾರೆ ಅಂಗಡಿಗೆ. 100 ಪೀಸ್ ಅಲ್ಲಿ 30-40 ಪೀಸ್ ಡೆಡ್ ಆಗುತ್ತೆ, ಯಾರು ಕಸ್ಟಮರ್ಸ್ ತಗೊಂತಾ ಇಲ್ಲ. ನಮ್ದ್ರ ಆತರ ಇಲ್ಲ, 100 ಪೀಸ್ ತಗೊಂಡ್ ಹೋಗಿದ್ರೆ 100 ಪೀಸ್ ಸೇಲ್ ಆಗುತ್ತೆ. ಹಾಗೆ ಅದೇ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿದಾರೆ ಅಂತ. ಅದಕ್ಕೆ ಕರೆಕ್ಟ್. ಯಾಕಂದ್ರೆ ಎಂಡ್ ಕನ್ಸ್ಯೂಮರ್ ಈ ಪೀಸ್ ನ ನೋಡಿದ್ರೆ ಫಸ್ಟ್ ಇದನ್ನ ಎತ್ತಿದ್ದಾರೆ. ಹೌದೌದು. ಸೊ ಇವಾಗ ಏನ್ ಟ್ರೆಂಡ್ ಆಗಿದೆ ಅಂತಂದ್ರೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ಕ್ವಾಲಿಟಿ, ಬ್ರ್ಯಾಂಡಿಂಗ್, ಮತ್ತೆ ಕಂಫರ್ಟೇಬಲ್ ಇರಬೇಕು. ಸೊ ಯಾವ್ದೇ ರೀತಿ ಕಾಂಪ್ರಮೈಸ್ ಮಾಡುತ್ತೀರಾ? ಯಾವ್ದೇ ರೀತಿ ಕಾಂಪ್ರಮೈಸ್ ಮಾಡ್ತಿಲ್ಲ. ಇನ್ನು ನೋಡ್ಕೊಬಹುದು ಎಷ್ಟು ಯೂನಿಕ್ ಆಗಿದೆ. ಇಲ್ಲಿ ಒಂದು ಎಂಬ್ರಾಯ್ಡ್ರಿ ಐತೆ, ಇಷ್ಟೊಂದು ಸ್ಟಿಚ್. ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ಜೊತೆ ಪ್ರಿಂಟಿಂಗು ಮಾಡಿದೀವಿ. ಎಲ್ಲ ಬೇರೆ ಬೇರೆ ಮಷಿನರಿ. ಈ ಪ್ಯಾಂಟ್ ಮಾಡಕ್ಕೆ ನಮ್ಗೆ 7-8 ಕಡೆ ಪ್ಯಾಂಟ್ ಸುತ್ತಾಡತ್ತೆ. ಒಂದು ಎಂಬ್ರಾಯ್ಡ್ರಿ ಹೋಗುತ್ತೆ, ಒಂದ್ ಸ್ಟಿಚಿಂಗ್ ಹೋಗುತ್ತೆ, ಒಂದು ಈ ತರ ಪ್ರಿಂಟಿಂಗ್ ಹೋಗುತ್ತೆ, ಒಂದ್ ಕಡೆ ಸ್ಟಿಚ್ ಆಗುತ್ತೆ, ಒಂದ್ ಕಡೆ ರಿಪೀಟ್ ಆಗುತ್ತೆ, ಒಂದ್ ಕಡೆ ಬಟನ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನಾವು ಆ ಪೀಸ್ ಅಲ್ಲಿ ಅಂದ್ರೆ ನೀವ್ ಹೇಳ್ಬೋದು 3 months ನಮ್ಗೆ ಅದು ಎಫರ್ಟ್ ಕೊಟ್ಬಿಟ್ಟು ಈ ಪೀಸ್ ಮಾಡ್ತೀವಿ. 3 months. ಈ ಪ್ಯಾಂಟ್ ಫ್ಯಾಬ್ರಿಕ್ ಇಂದ ಪ್ಯಾಂಟ್ ಆಗಕ್ಕೆ 3 months ಆಗಿದೆ. ಸೊ ನಿಮ್ದೇ ಓನ್ ಕಾನ್ಸೆಪ್ಟ್ ಥ್ರೂ ಮಾಡಿರ್ತೀರಾ? ಎಸ್, ಡೆಫಿನೆಟ್ಲಿ. ಸೊ ಇಲ್ಲಿ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಎಲ್ಲ ಒಂದು ಡಿಫ್ರೆಂಟ್ ಯೂನಿಕ್ ತರಾನೇ ಇದೆ. ಸೊ ಸಾಕಷ್ಟು ಕಲರ್ ಆಪ್ಷನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು, ಅಲ್ಲ ಸರ್? ಕಲರ್ ಆಪ್ಷನ್ಸ್ ಕೂಡ ಈ ಡಿಸೈನ್ ಅಲ್ಲಿ ನೀವೇ ನೋಡಿ 1 2 3 4 5 6 7 ಮಿನಿಮಮ್ 4 ಕಲರ್ಸ್, ಮ್ಯಾಕ್ಸಿಮಮ್ 10 ಕಲರ್ಸ್. 4 ಇಂದ 10 ಕಲರ್ಸ್ ಎಲ್ಲ ಲೋಟಲ್ ನಿಮ್ಗೆ ಸಿಗುತ್ತೆ. ಸೊ ಈಗ ಕಲರ್ಸ್ ಬಗ್ಗೆ ಹೇಳಿದ್ರಿ, ಸೈಜ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಸೈಜ್ ನಿಮ್ಗೆ ಸೆಟ್ ರೇಷಿಯೋ ಬರುತ್ತೆ. ಇವಾಗ ಈ ಪ್ಯಾಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದ್ದು 4 ಪೀಸ್ ಕಂಪಲ್ಸರಿ ಬಂದೇ ಬರುತ್ತೆ. 30, 32, 34, 36. ಆ ಆಪ್ಷನ್ ಬೇಡ ಅಂದ್ರೂ 32, 34, 36, 38. 4 ಪೀಸ್ ಬಂದೇ ಬರುತ್ತೆ. ಇಂಡಿವಿಜುವಲ್ ಸೈಜಸ್ ಬರುತ್ತೆ. ನೀವು ಕಲರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬಹುದು. ಇವಾಗ 4 ಕಲರ್ ಇದೆ, ನಿಮ್ಗೆ 3 ಕಲರ್ ಇಷ್ಟ ಆಯ್ತು, 3 ಕಲರ್ ತಗೊಬಹುದು, ಅದೇನು ಪ್ರಾಬ್ಲಮ್. ಆದ್ರೆ ಸೈಜ್ ಪೂರ್ತಿ ಬಂದೇ ಬರುತ್ತೆ. 30 ಇಂದ 36 ಇಲ್ಲ 37 ಇಂದ 38. ನಿಮ್ಗೆ ಇವಾಗ ಪ್ಲಸ್ ಸೈಜ್ ತೋರಿಸ್ತಾ ಇದ್ದೀನಿ. ಇದು ಬಂದು 38, 40, 42 3 ಪೀಸ್ ಬರುತ್ತೆ. ಇಲ್ಲ 40, 42, 44 ಇದ್ರಲ್ಲೂ ನೀವು ಯೂನಿಕ್ನೆಸ್ ನೋಡ್ಕೊಬಹುದು. ಸೊ ನೋಡ್ಬೋದು ಯಾವ ತರ ಇದೆ ಅಂತ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಮತ್ತೆ ಸರ್ ಈಗ ಜೀನ್ಸ್ ಬಗ್ಗೆ ಎಲ್ಲ ತೋರಿಸಿದ್ರಿ, ಮತ್ತೆ ಯಾವ ಫಾರ್ಮಲ್ಸ್ ಆ ತರ ಜೀನ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ. ನಾನು ತೋರಿಸ್ತೀನಿ ನೋಡಿ. ಇದು ಕಲರ್ಸ್ ಅಲ್ಲಿ ಇದು ಬರೀ ಬ್ಲಾಕ್ ಅಲ್ಲಿ ನಮ್ಮ ಹತ್ರ 2 ಫಿಟ್ ಇದೆ. ಒಂದು ಸ್ಲಿಮ್ ಫಿಟ್, ಒಂದು ಆಂಕಲ್ ಫಿಟ್. ಲೆಂತ್ ಕಮ್ಮಿ, ಒಂದ್ ಲೆಂತ್ ಜಾಸ್ತಿ. ಇದು ಬಂದು ಫೇಡ್ ಆಗಲ್ಲ ಜೀನ್ಸ್. ನಮ್ದೇ ಓನ್ ಫ್ಯಾಬ್ರಿಕ್. ಇದು ಬಂದು ನಾವೇ ಮಿಲ್ಲಲ್ಲಿ ಫ್ಯಾಬ್ರಿಕ್ ಎಲ್ಲ ರೆಡಿ ಮಾಡಿ, ಯಾಕಂದ್ರೆ ನಾವ್
ಬೇರೆಯಿಂದ ಟ್ರಸ್ಟ್ ಮಾಡಕ್ ಆಗಲ್ಲ, ಅದಕ್ಕೆ ನಾವೇ ಇದು ಸ್ವಂತ ಹೋಗಿ 7 years ಫೇಡ್ ಆಗಲ್ಲ, ಆತರ ಅಷ್ಟು ಕ್ವಾಲಿಟಿ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ ಎಲ್ಲ ಟ್ರೈ ಎಸ್ 28 days ಇಂದ ಅದೇ ಸರ್, ಟ್ರಯಲ್ ಅಂಡ್ ಇವಾಗ ಬಂದು ಹೇಳ್ಬೋದು ಪರ್ಫೆಕ್ಷನ್ ಇನ್ನೂ ಆಗಿಲ್ಲ, ಇನ್ನೂ ನಾವು ಕಲಿತಾನೆ ಇದೀವಿ. ಆದ್ರೆ ಕಂಪೇರ್ ಟು ಮಾರ್ಕೆಟ್ ವಿ ಹ್ಯಾವ್ ಗೋನ್ ರಿಯಲಿ ಬಿಗ್. ಅದೇ ಅದಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಎಲ್ಲಿ ಹೋದ್ರು ಹೀರಾಜಿ ಅಂತಾನೆ. ಹೀರಾಜಿ ಕಾರ್ಬನ್ ಜೀನ್ಸ್ ಅಲ್ಲಿ ನೋಡ್ಕೊಬೇಕು, ಕಾರ್ಬನ್ ಎಲ್ಲೋ ಕೇಳೇ ಇರ್ತೀರಾ ಸರ್ ನೀವು, ಬಟ್ಟೆ ಎಲ್ಲ ಶಾಪಿಂಗ್ ಹೋಗಿದ್ರೆ ಕಾರ್ಬನ್ ಕೇಳಿರ್ತೀರಾ. ನೆಕ್ಸ್ಟ್ ನಿಮ್ಗೆ ಕಾರ್ಗೋಸ್ ಅಲ್ಲಿ ತೋರಿಸ್ತೀನಿ. ಕಾರ್ಗೋಸ್ ಅಲ್ಲಿ ತುಂಬಾ ವೆರೈಟಿ ಇದೆ, ಇದು ಒಂದು ನೋಡ್ಕೊಂಡು. ಓಹೋ, ಕಾರ್ಗೋಸ್ ಈಗ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಹೌದು ಸರ್, ನೋಡ್ಬೋದು. ಎಲ್ಲ ಯೂನಿಕ್ನೆಸ್, ಫ್ಲಾಪ್ ಬಟನ್ ಇರ್ಲಿ, ಎಲ್ಲ ಕ್ವಾಲಿಟಿ ಸೌಂಡ್ ಬರುತ್ತೆ ಫ್ಲಾಪ್ ಬಟನ್ ಅಲ್ಲಿ. ಹಾ, ನೀಟ್ ಸೌಂಡ್. ಇದ್ರಲ್ಲಿ ಜಿಪ್ ಇರ್ಲಿ, ಜಿಪ್ ಕೂಡ ತುಂಬಾ ಕ್ವಾಲಿಟಿ ಇದೆ. ಇದರ ಕೆಳಗಡೆ ಟೈಟ್ ಮಾಡ್ಬೇಕಂದ್ರೆ ಇದು ಸ್ಯಾಟಿನ್. ಓಕೆ, ಯಾರಿಗೆ ಜಾಬ್ ಮಾಡ್ಬೇಕಂದ್ರೆ ಮಾಡ್ಬೋದು. ಯಾರು ಈ ತರ ಯೂನಿಕ್ನೆಸ್ ಇಲ್ಲ ಜಾಸ್ತಿ. ಈ ತರ ನೀವು ದೊಡ್ಡ ಒಂದ್ ಬ್ರ್ಯಾಂಡ್ ಇದೆ ಕಾರ್ಗೋಸ್ ಅಲ್ಲಿ ತುಂಬಾ ಫೇಮಸ್, ಅವ್ರದ್ದು ಬಂದು 10,000 MRP ಸ್ಟಾರ್ಟಿಂಗ್, ಅದ್ರಲ್ಲಿ ಇದು ಸಿಗತ್ತೆ, ಅದ್ರಲ್ಲಿ ಸಿಗತ್ತೆ. ಮಿಕ್ಕಿದ ಯಾವ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಈ ತರ ಸಿಗಲ್ಲ. ಓಕೆ ಸರ್, ಏನ್ ಸರ್ ಜೀನ್ಸ್ ನಲ್ಲಿ ಮತ್ತೆ ಕಾರ್ಗೋಸ್ ನ ಸ್ಟಾರ್ಟಿಂಗ್ ಪ್ರೈಸ್ ಏನೇನಿದೆ ಅಂತ? ಸರ್ ನಾನು MRP ಮೆನ್ಷನ್ ಮಾಡ್ತೀನಿ, ಹೋಲ್ಸೇಲ್ ಪ್ರೈಸ್ ನಾನು ಎಲ್ಲೂ ಮೆನ್ಷನ್ ಮಾಡಲ್ಲ. ಹೋಲ್ಸೇಲ್ ಪ್ರೈಸ್ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಮ್ಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಕಾಲ್ ಮಾಡಕ್ ಹೋಗ್ಬೇಡಿ. ಯಾಕೆ ತುಂಬಾ ಕಾಲ್ಸ್ ಬರುತ್ತೆ, ನೀವು ಬರೀ ವಾಟ್ಸ್ಆಪ್ ಮಾಡಿ, ವಿತಿನ್ 24 hours ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀವಿ. ಕ್ಯಾಟಲಾಗ್ಸ್ ಎಲ್ಲ ಕಳಿಸ್ಬಿಡ್ತೀರಾ? ಎಸ್ ನೀವು ಬರೀ ನಮ್ಗೆ ಶಾಪ್ ವಿಸಿಟಿಂಗ್ ಕಾರ್ಡ್ ಕಳಿಸ್ಬೇಕು, ಇಲ್ಲ ಶಾಪ್ ಫೋಟೋ ವಿತ್ GST ನಂಬರ್ ಕಂಪಲ್ಸರಿ ಬೇಕೇ ಬೇಕು. GST ನಂಬರ್ ಅಂಡ್ ಶಾಪ್ ಫೋಟೋ ಇದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಕ್ಯಾಟಲಾಗ್ ಕಳಿಸ್ತೀನಿ, ವಿತ್ ಪ್ರೈಸಿಂಗ್ ಬರುತ್ತೆ. ಓಕೆ, ಸೊ ಎಲ್ಲ ನೋಡ್ಬೋದು ವೀಕ್ಷಕರೇ. ಜಸ್ಟ್ ನೀವು ವಿಸಿಟಿಂಗ್ ಕಾರ್ಡ್ ಅಥವಾ ಇದು ಏನು ಫೋಟೋ ಹೊಡೆದು ಅಥವಾ GST ಕಳಿಸಿದ್ರೆ ಸಾಕು. ವಿತ್ ಕ್ಯಾಟಲಾಗ್ಸ್ ಎಲ್ಲ ಕಳಿಸ್ಬಿಡ್ತಾರೆ. ಆರಾಮಾಗಿ ಅವರು ಯಾವ್ದು ಸೆಲೆಕ್ಟ್ ಮಾಡ್ಕೋಬಹುದು. ಸರ್ ಅಂಡ್ ಇನ್ನೊಂದು ಏನಂತಂದ್ರೆ ಡಿಸ್ಪ್ಯಾಚ್. ಸಪೋಸ್ ನನಗೆ ಒಂದು ಮಿನಿಮಮ್ MOQ ಎಷ್ಟಿರ್ಬೇಕು ಇದಕ್ಕೆ? ಸರ್ ಮಿನಿಮಮ್ ಒಂದು ಪಾರ್ಸಲ್ ತಗೊಬೇಕು. ಪಾರ್ಸಲ್ ಸೈಜ್ ನಿಮ್ಗೆ ತೋರಿಸ್ತೀನಿ, ಹಿಂದೆ ಇರುತ್ತೆ. ಅದು ಬಂದು ಪಾರ್ಸಲ್ ಸೈಜ್ ಇದೆ ನಮ್ದು, ಅದು ಬಂದು 70 ಪೀಸ್ ಬರುತ್ತೆ, 70 to 100 ಪೀಸ್ ಬರುತ್ತೆ. 70 to 100 ಪೀಸ್ ಬರುತ್ತೆ. ಸೊ ನೋಡ್ಬೋದು. ಓಕೆ, ಸೊ ಇದು ಎಷ್ಟು ದಿನದೊಳಗೆ ಬರುತ್ತೆ ಏನು ಅಂತ? ಸರ್ ನೀವು ಇವತ್ತು ಆರ್ಡರ್ ಕೊಡಿ. ಫಸ್ಟ್ ಆರ್ಡರ್ ಕನ್ಫರ್ಮೇಶನ್ ಗೋಸ್ಕರ ಒಂದು ಸ್ಮಾಲ್ ಟೋಕನ್ ಅಮೌಂಟ್ ಇಸ್ಕೊಂತೀವಿ. 5,000 rupees ಟೋಕನ್ ಅಮೌಂಟ್ ಇರುತ್ತೆ. ಆ ಟೋಕನ್ ಅಮೌಂಟ್ ಹಾಕಾದ್ಮೇಲೆ ನಿಮ್ಗೆ ಪ್ರಾಪರ್ ಒಂದು ಇನ್ವಾಯ್ಸ್ ಕಳಿಸ್ತೀವಿ. ನೀವೇನ್ ಸೆಲೆಕ್ಷನ್ ಮಾಡಿದೀರಾ, ಅವೈಲೇಬಿಲಿಟಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡಿ ವಿತಿನ್ ಈವ್ನಿಂಗ್ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಗೆ ಒಂದು ಇನ್ವಾಯ್ಸ್ ಬರುತ್ತೆ. ಆ ಇನ್ವಾಯ್ಸ್ ನೀವು ಪೇಮೆಂಟ್ ಮಾಡಿದ ತಕ್ಷಣ ವಿತಿನ್ 4 hours ಡಿಸ್ಪ್ಯಾಚ್ ಆಗುತ್ತೆ. ಓಕೆ, ಹೌದು. ಅದೆಲ್ಲ ಬಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗುತ್ತೆ, ಕುರಿಯರ್ ಅಂತ ಯಾವ್ದು ಇಲ್ಲ, ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ಇಲ್ಲ ಟ್ರಾವೆಲ್ಸ್ ಅಲ್ಲಿ ಹೋಗುತ್ತೆ. ಎಲ್ಲಾದ್ರೂ ಇರ್ಲಿ, ನೀವು ಬಿಜಾಪುರ್, ರಾಯಪುರ್, ಆಲ್ ಓವರ್ ಇಂಡಿಯಾ, ನೀವು ಜಮ್ಮು ಕಾಶ್ಮೀರಲ್ಲಿ, ಕನ್ಯಾಕುಮಾರಿಯಲ್ಲಿ ನಮ್ ಕಡೆಯಿಂದ ನಾವು ಮಾಡಿಸ್ಕೊಡ್ತೀವಿ. ಆಲ್ಮೋಸ್ಟ್ ಸಾಕಷ್ಟು ತಮಿಳ್ನಾಡಿನಿಂದ ಕೂಡ ಕಾಲ್ಸ್ ಬರುತ್ತೆ ನಿಮಗೆ, ಪುಣೆದಲ್ಲಿ ಕೂಡ ಇದ್ದಾರೆ. ಸೊ ಅಲ್ಲಿ ಕೂಡ ವಿಡಿಯೋಸ್ ಹೋಗ್ತಾನೆ ಇರುತ್ತೆ. ಸೊ ಎಲ್ಲ ಅವೈಲೇಬಲ್, ಎಲ್ಲಾ ಕಡೆ ಡೆಲಿವರಿ ಮಾಡೇ ಮಾಡ್ತೀವಿ ಸರ್, ಅದೇನು ತೊಂದ್ರೆ ಇಲ್ಲ. ಎಲ್ಲ ಬಂದು ಪ್ರೀಪೇಡ್ ಇರುತ್ತೆ. ಯಾವ್ದು ನಿಮ್ ಅಂಗಡಿಗೆ ಬಂದು ಐಟಮ್ ಕೊಟ್ಬಿಟ್ಟು ಆಮೇಲೆ ಕಾಸು ಇಸ್ಕೊಳ್ಳೋದು ಅದು ಸಿಸ್ಟಮ್ ಇಲ್ಲ. ಓಕೆ, ಸೊ ಮತ್ತೆ ಇಲ್ಲೇ ಬಂದು ನೋಡ್ಬೇಕು, ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೋಬೇಕಂತಂದ್ರೆ ಟೈಮಿಂಗ್ಸ್ ಒಂದು ಹೇಳ್ಬಿಡ್ತೀರಾ? ಟೈಮಿಂಗ್ಸ್ ಬಂದು ಮಂಡೇ ಟು ಸ್ಯಾಟರ್ಡೇ ಎರಡು ಅಂಗಡಿ ಬಂದು 11 to 7. 11 to 7. ಎಸ್, 11 to 7 ಆರಾಮಾಗಿ ಬಂದು ನೀವು ನೋಡ್ಕೊಬಹುದು, ಕ್ವಾಲಿಟಿ ಇರ್ಲಿ ಎಲ್ಲ ಇರ್ಲಿ. ಇಲ್ಲ ನೀವು ಬರಕ್ಕೆ ಆಗ್ತಾ ಇಲ್ಲ ಸರ್, ಏನು ಇಲ್ಲ, ಒಂದ್ 70 ಪೀಸ್ ಆರ್ಡರ್ ಮಾಡಿ, ನಿಮ್ಗೆ ಕ್ವಾಲಿಟಿ ಅರ್ಥ ಆಗುತ್ತೆ. ಯಾಕಂದ್ರೆ ಅಷ್ಟು ಅಂಗಡಿ ಇದೆ, 70 ಪೀಸ್ ತುಂಬಾ ನಾರ್ಮಲ್ ಆಗಿ ನಿಮ್ಗೂ ಗೊತ್ತಾಗುತ್ತೆ ಏನ್ ಟೇಸ್ಟ್ ಇದೆ ಅಂತ. ಈ ತರ ಕಾರ್ಗೋಸ್ ನೋಡ್ಕೊಬಹುದು. ಇದು ಫೇಡ್ ಗೀಡ್ ಆಗಲ್ಲ ಸರ್? ಕಲರ್ ಎಲ್ಲ ಬಂದು ಪಿಗ್ಮೆಂಟ್ ಡೈ ಆಗಿದೆ. ಇದೆಲ್ಲ ಬಂದು ಟ್ರಯಲ್ ಅಂಡ್ ಟೆಸ್ಟೆಡ್. ಸೊ ಇಲ್ಲಿ ಕಂಪನಿ ಟ್ಯಾಕ್ಸ್ ಕೂಡ ಇದೆ ನೋಡಬಹುದು. MRP ಟ್ಯಾಕ್ಸ್ ಎಲ್ಲ ಇರುತ್ತೆ ಇದ್ರಲ್ಲಿ. ಸೊ ಇಲ್ಲೆಲ್ಲ ನೋಡಬಹುದು. ಕಾರ್ಗೋಸ್ ಅಲ್ಲೂ ಇಷ್ಟೊಂದು ಐಟಮ್ ಇದೆ. ಇದ್ರಲ್ಲಿ ಮಿಲಿಟರಿ ಇರ್ಲಿ, ಈ ತರ ಮಿಲಿಟರಿ ಕಾರ್ಗೋಸ್. ಇದರಲ್ಲೂ ಡಿಸೈನರ್ ಫ್ಯಾಬ್ರಿಕ್ ನೋಡಿ ಯಾವ ತರ ಎಲ್ಲ ಯೂನಿಕ್ ಫೀಲ್ ಆಗೇ ಆಗತ್ತೆ. ಟೆಕ್ಸ್ಚರ್ ಫೀಲ್ ಆಗುತ್ತೆ, ಈ ಟೆಕ್ಸ್ಚರ್ ಎಲ್ಲ ಫೀಲ್ ಆಗುತ್ತೆ. ಇವಾಗ ಇಲ್ಲಿ ಬಂದ್ ನೋಡ್ಕೊಂಡು ಹೋದ್ರೇನೆ ಒಂದು ಗೊತ್ತಾಗತ್ತೆ ಯಾವ ತರ ಕ್ವಾಲಿಟಿ, ನೋಡಿ ಯಾವ ತರ ಯೂನಿಕ್ನೆಸ್ ಇದೆ ಅಂತ. ಎಲ್ಲಾ ಕಡೆ ಒಂದು ಗಾರ್ಮೆಂಟ್ ತಗೊಂಡಿದ್ರೆ ಯಾರಾದ್ರೂ ಹಾಕಿದ್ರೆ ಗೊತ್ತಾಗತ್ತೆ ಕಾರ್ಬನ್ ಇದೆ ಅಂತ. ಯಾಕಂದ್ರೆ ಅಷ್ಟು ಯೂನಿಕ್ನೆಸ್ ಇದೆ. ಥ್ರೆಡ್ಸ್ ಇರ್ಲಿ, ಫ್ಯಾಬ್ರಿಕ್ ಇರ್ಲಿ, ರಿಲ್ಯಾಕ್ಸ್ ಫಿಟ್. ಎಸ್, ಇದು ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರೋದು. ಹೌದೌದು, ಇದು ಬಂದು ಕಂಪ್ಲೀಟ್ ರಿಲ್ಯಾಕ್ಸ್ ಫಿಟ್. ಇದ್ರಲ್ಲೂ ನಿಮ್ಗೆ ಕಂಪ್ಲೀಟ್ ವೆರೈಟಿ ಬರುತ್ತೆ. ನೀವು ಒಂದ್ಸತಿ ಸ್ಟೋರ್ಗೆ ವಿಸಿಟ್ ಮಾಡಿ, ಇಲ್ಲ ಅಂದ್ರೆ ಶಾಪ್ ಫೋಟೋ, ವಿಸಿಟಿಂಗ್ ಕಾರ್ಡ್, GST ಮೈನ್ ಬಂದು GST ಇದ್ರೆ ತುಂಬಾ ಒಳ್ಳೇದು. ಈಸಿಯಾಗಿ ನಾವು ನಿಮ್ಗೆ ಫಾಸ್ಟ್ ಆಗಿ ಕಳಿಸ್ತೀವಿ. ವಿತೌಟ್ GST ನಾವು ಕೆಲಸನೂ ಮಾಡಲ್ಲ ಕಂಪ್ಲೀಟ್. ಓ ವಾವ್, ಇದು ಯಾವ ಸರ್ ಇದು ಫ್ಯಾಬ್ರಿಕ್? ಇದೆಲ್ಲ ಬಂದು ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಇದೆ ಸರ್. ಇದು ಬಂದು ಕಾಟನ್ ಚಿನೋಸ್. ಓಕೆ, ನೋಡಬಹುದು ನೀವು ಪೂರ್ತಿ ಮಾರ್ಕೆಟ್ ಅಲ್ಲಿ ಬರೀ ಇಷ್ಟ ಐಟಮ್ ಸಿಗುತ್ತೆ, 1, 2, 4. ಓಕೆನಾ? ನಮ್ದು ನೋಡಿ ಪೂರ್ತಿ
ಇದು ಬರೀ ಕಾಟನ್. Okay. ಇದು ನಂದು ಸ್ಯಾಂಪಲ್ ಇದೆ. ನಮ್ದು ವೇರ್ ಹೌಸ್ ಬಂದು ಇನ್ನೊಂದು ಬೇರೆ ಅಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಅಲ್ಲಿಂದ ಡಿಸ್ಪ್ಯಾಚ್ ಆಗೋದು. ನೀವು ಆರ್ಡರ್ ಕೊಟ್ಟಿದ್ರೆ ಅಲ್ಲಿ ಎಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಇದು ಜಸ್ಟ್ ಸ್ಯಾಂಪಲ್ ರೂಮ್. ಬರೀ ಸ್ಯಾಂಪಲ್ ರೂಮ್. ಇದು ನಿಮ್ಗೆ ನಾನು ಒಂದ್ ಪೀಸ್ ತಗೊಂಡು ಹೋಗ್ತೀನಿ ನಾನು ಕೊಡಕ್ಕೆ ಆಗಲ್ಲ. ಇದು ಬರೀ ಸ್ಯಾಂಪಲ್. ಸ್ಯಾಂಪಲ್. ಓಕೆ. ಹೌದು. ಸೊ ನೋಡಬಹುದು ಸೆಟ್ ನಿಮ್ಗೆ ವೇರ್ ಹೌಸ್ ಇಂದ ಬರುತ್ತೆ ಪೂರ್ತಿ. ಸರ್ ಇದರಲ್ಲಿ ಕೂಡ ಸೇಮ್ ಇದು ಸೈಜಸ್ ಇರುತ್ತೆ ಹೇಗೆ? ಪ್ಯಾಂಟ್ಸ್ ಅಲ್ಲಿ ಎಲ್ಲ ಒಂದೇ ತರ ಸರ್. 30 ಇಂದ 36, 32 ಇಂದ 38 4 ಪೀಸ್ ಸೆಟ್ ಬಂದೇ ಬರುತ್ತೆ ಸೈಜ್ ಅಲ್ಲಿ. ಕಲರ್ ಆಪ್ಷನ್ಸ್ ಬೇಕಂದ್ರೆ ಕೊಡ್ಬೋದು ನಾವು. ಓಕೆ. ಎಷ್ಟು ಕಲರ್ ಆಪ್ಷನ್ ಇದೆ? ಕಾಟನ್ಸ್ ಅಲ್ಲಿ ನಿಮ್ಗೆ 4 to 10 ಮ್ಯಾಕ್ಸಿಮಮ್. ಇವಾಗ 10 ಅಂದ್ರೆ ಈ ತರ ಪ್ಲೇನ್ ಬರುತ್ತೆ. ಓಕೆ. ನೋಡ್ಕೊಂಡು ಇದು ಲಿನನ್ ಅಲ್ಲಿ ಬರುತ್ತೆ. ಈಗ ಆಲ್ಮೋಸ್ಟ್ ಈ ತರ ಪ್ಯಾಂಟ್ಸ್ ಎಲ್ಲ ನಾವು ಇವ್ರ ಕಡೆ ನೋಡಿರ್ಬೋದು, ಏನ್ ಸಾಫ್ಟ್ವೇರ್ ಕಂಪನೀಸ್ ನಲ್ಲಿ ಅಥವಾ IT ಕಂಪನೀಸ್ ಅಲ್ಲಿ ಈ ತರ ಚಿನೋಸ್ ತುಂಬಾ ಹಾಕ್ತಾರೆ. ಪ್ಲಸ್ ಅಬೌಟ್ 30 ಏಜ್ ಎಲ್ಲ ಚಿನೋಸ್ ಹಾಕೋದು. ಯಾಕಂದ್ರೆ ಜೀನ್ಸ್ ಜಾಸ್ತಿ ಜನ ಪ್ರಿಫರ್ ಮಾಡಲ್ಲ. ಯಂಗ್ಸ್ಟರ್ಸ್ ಮಾಡ್ತಾರೆ 30-35 ಪ್ಲಸ್. ಆಮೇಲೆ ಸ್ವಲ್ಪ ಅವ್ರಿಗೆ ಕಂಫರ್ಟ್ ರಿಲ್ಯಾಕ್ಸ್ ಬೇಕಂದ್ರೆ ಚಿನೋಸ್ ಯೂಸ್ ಮಾಡ್ಕೊಂತಾರೆ. ನಮ್ಮ ಹತ್ರ ಚಿನೋಸ್ ಅಲ್ಲೂ ತುಂಬಾ ವೆರೈಟಿ ಇದೆ. ಒಂದು ಫ್ಯಾಬ್ರಿಕ್ ತೋರಿಸ್ತು. ವೀವ್ ನೋಡಿ ಇದ್ರಲ್ಲಿ ಎಷ್ಟು ಹೆವಿ ಆಗಿದೆ. ಪ್ಲಸ್ ತುಂಬಾ ಕಂಫರ್ಟ್ ಇರುತ್ತೆ. ನೋಡ್ಬೋದು. ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡಿ. ಸರ್ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್, ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್. ಅಲ್ಲಿಂದ ಬರೀ 50 ಮೀಟರ್. ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ನಾವು ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು, ನಾವೇ ಅಲ್ಲಿ ಬಂದು ನಿಮ್ಗೆ ಪಿಕಪ್ ಕೂಡ ಹೌದು. ತುಂಬಾ 50 ಮೀಟರ್ ಅಷ್ಟೇ ಸರ್, ನಡ್ಕೊಂಡ್ ಬರ್ಬೋದು. ಹೌದು. ಸೊ ನೋಡ್ಬೋದು ವೀಕ್ಷಕರು ಯಾವ ತರ ಇದೆ ಅಂತ ಪ್ಯಾಂಟ್ ಸೈಜ್. ಇದು ಬಂದು ನೆಕ್ಸ್ಟ್ ಇವಾಗ ಫ್ರಮ್ ಪಾಸ್ಟ್ 8 years ಇಂದ ಮಕ್ಳದು ಮಾಡಿದೀವಿ. ಓಕೆ. ನೆಕ್ಸ್ಟ್ ನಿಮ್ಗೆ ಕಿಡ್ಸ್ ಅಲ್ಲಿ ತೋರಿಸ್ತೀವಿ. ಕಿಡ್ಸ್ ಕೂಡ ಬಂದಿದೆ. ಓಹೋ. ಹೌದು ಸರ್. ಇದು ಬಂದು ಲೆನ್ಸ್ ಅಲ್ಲಿ ಬರುತ್ತೆ. ಇಯರ್ಸ್ ಬಂದು 8 to 16. 8 ವರ್ಷದಿಂದ 16 ವರ್ಷ. ಓಕೆ. ಸೈಜ್ ಹೇಳಿದ್ರೆ 37 ಇಂದ 40 ಅಂತ ಹೇಳ್ತಾರೆ ಲೆಂತ್ ಅಲ್ಲಿ. 32 to 40 ಸೈಜ್. 8 to 16 ಇಯರ್ಸ್. ಇದ್ರಲ್ಲಿ ನೋಡ್ಬೋದು ಜೀನ್ಸ್ ಅಲ್ಲಿ ಕಾರ್ಗೋ ಇದೆ. ಈ ತರ ಹೆವಿ ಪಾಕೆಟ್ ಬರುತ್ತೆ. ಇಲ್ಲಿ ಇನ್ನೊಂದು ಏನು ವಿಶೇಷ ಕಂಡು ಅಂತಂದ್ರೆ ನನಗೆ ಒಂದು ಪ್ಯಾಂಟ್ ಬಿಟ್ಟು ಇನ್ನೊಂದು ಪ್ಯಾಂಟ್ ಮ್ಯಾಚ್ ಆಗಲ್ಲ, ಎಲ್ಲ ಯೂನಿಕ್ ಇದೆ. ಎಸ್, ಎವ್ರಿಥಿಂಗ್ ಇಸ್ ಯೂನಿಕ್. ಇದೆಲ್ಲ ಬಂದು ಸರ್ ಪ್ಲಾನ್ ಮಾಡಿ ಯಾವ ಸೀಸನ್ ಅಲ್ಲಿ ಏನ್ ಹೋಗುತ್ತೆ ನಾವೇ ನಿಮ್ಗೋಸ್ಕರ ಪ್ಲಾನಿಂಗ್ ಮಾಡ್ತೀವಿ. ನೀವು ಇವಾಗ ಮಾನ್ಸೂನ್ ಅಲ್ಲಿ ಬಂದಿದ್ದೀರಾ, ಇದೆಲ್ಲ ಮಾನ್ಸೂನ್ ಐಟಮ್. ಓಕೆ. ನೀವು ನೆಕ್ಸ್ಟ್ ವಿಂಟರ್ ಗೆ ಬನ್ನಿ ಇಲ್ಲ ಸಮ್ಮರ್ ಗೆ ಬನ್ನಿ, ಚೇಂಜ್ ಆಗುತ್ತೆ. ಒಂದೇ ರಿಪೀಟ್ ಯಾವ್ದು ಆಗಲ್ಲ ಎಕ್ಸೆಪ್ಟ್ ಬೇಸಿಕ್ ಐಟಮ್. ಬೇಸಿಕ್ ಅಂದ್ರೆ ಅದು 365 ಡೇಸ್ ಹೋಗುತ್ತೆ ಐಟಮ್. ಅದು ಇದ್ದೇ ಇರುತ್ತೆ ನಮ್ಮ ಹತ್ರ. ಬ್ಲಾಕ್ ಇರ್ಲಿ, ವೈಟ್ ಇರ್ಲಿ, ಈ ತರ ಸ್ಯಾಟಿನ್ ಅದೆಲ್ಲ ಹೋಗುತ್ತೆ. ಬೇಕಿದ್ರೆ ಈ ತರ ಸ್ಪೆಷಲ್ ಐಟಮ್ ಮಾನ್ಸೂನ್ ಐಟಮ್ ಇದೆಲ್ಲ. ಕಲರ್ಸ್ ನೋಡ್ಕೊಬಹುದು ಯಾವ ತರ ಇದೆ. ತುಂಬಾ ಕಲರ್ಸ್ ಇದೆ. ಕ್ಯಾಟಲಾಗ್ಸ್ ಎಲ್ಲ ಕಳಿಸಿದ ಮೇಲೆ ಗೊತ್ತಾಗುತ್ತೆ ಡೆಫಿನೆಟ್ಲಿ. ಸೊ ನೋಡ್ಬೋದು. ಮತ್ತೆ ಕಲೆಕ್ಷನ್ಸ್ ನೆಕ್ಸ್ಟ್ ನಿಮ್ಗೆ ಫಾರ್ಮಲ್ಸ್ ಅಲ್ಲಿ ತೋರಿಸ್ತೀನಿ. ಫಾರ್ಮಲ್ಸ್ ನಮ್ಮ ಹತ್ರ ಇದೆ. ಇದರಲ್ಲೂ ನಮ್ಮ ಸ್ಪೆಷಾಲಿಟಿ ಇದೆ. ಎವ್ರಿಥಿಂಗ್ ಇಸ್ ಯೂನಿಕ್. ಫಾರ್ಮಲ್ಸ್ ಎಲ್ಲ ಈ ತರ ಆಕ್ಸೆಸರೀಸ್ ಎಲ್ಲ ಚಿಕ್ಕ ಇದು ಲುಕ್ ಕೊಡುತ್ತೆ. ಹೌದು. ಕಸ್ಟಮರ್ ನೋಡಿದ ತಕ್ಷಣ ಇದೇನೋ ಇದೆ ಪೀಸ್ ಅಲ್ಲಿ ಯೂನಿಕ್ ಇದೆ ಅಂತ. ಯೂನಿಕ್ ಇದೆ, ಕರೆಕ್ಟ್. ಎಲ್ಲದರಲ್ಲೂ ಚಿಕ್ಕ ಆಕ್ಸೆಸರಿ ಇದೆ. ಇದು ಯಾವಾಗ ಸ್ಟಾರ್ಟ್ ಇದೆ ಸರ್ ಹಿರಾಜಿ? 1994 ಅಲ್ಲಿ ಸ್ಟಾರ್ಟ್ ಆಗಿತ್ತು. ಬ್ರಾಂಡ್ ರಿಜಿಸ್ಟ್ರಿಂಗ್ ಬಂದು 1996 ಅಲ್ಲಿ ಆಗಿದೆ. ಸೊ ತುಂಬಾ ಹಳೆ ಕಂಪನಿ. 28 years. ಓಕೆ, ಗ್ರೇಟ್ ಸರ್, ಗ್ರೇಟ್. ಸೊ ಆಲ್ಮೋಸ್ಟ್ ಈಗ ಪ್ಯಾಂಟ್ಸ್ ನಲ್ಲಿ ಎಲ್ಲ ಆಗಿದೆ ಅನ್ಸುತ್ತೆ. ಇನ್ನು ತುಂಬಾ ಇದೆ. ಲೆಂತ್ ಆಗುತ್ತೆ ಅಂತ. ಈ ತರ ಜಾಕೆಟ್ಸ್ ಇದೆ, ಡೆನಿಮ್ ಜಾಕೆಟ್ಸ್. ಡೆನಿಮ್ ಜಾಕೆಟ್ಸ್ ಕೂಡ ಇದೆ. ಇದ್ರಲ್ಲೂ ನಿಮ್ಗೆ ಬರೀ ಬ್ಲೂ ಇರುತ್ತೆ ಎಲ್ಲಾರ ಹತ್ರ. ನಮ್ಮ ಹತ್ರ ಕಲರ್ಸ್ ನೋಡಿ. ಓಹೋ. ಯಾವ ಕಲರ್ ಕೇಳ್ತೀರಾ ಆ ಕಲರ್ ನಮ್ಮ ಹತ್ರ. ಇದೆಲ್ಲ ಜೀನ್ಸ್ ಫ್ಯಾಬ್ರಿಕ್. ಸೂಪರ್ ಸರ್, ಸೂಪರ್. ಇನ್ನು ಕಲರ್ಸ್ ಇದೆ. ವೈಟ್ ಅಲ್ಲೂ ಮಾಡಿದ್ವಿ. ಇದರಲ್ಲಿ ಸೈಜಸ್ ಏನೇನಿದೆ? ಇದ್ರಲ್ಲಿ ಬಂದು 3 ಸೈಜ್ ಬರುತ್ತೆ. ML XL. ಮೀಡಿಯಂ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಈಗ ನೀವು ಅದೇ ಹಾಕಿರೋದು ಅನ್ಸುತ್ತೆ. ಇದು ನಾನು ಲಾರ್ಜ್ ಹಾಕಿದ್ದೀನಿ. ಅದೇ ಸ್ವಲ್ಪ ತೋರಿಸ್ತೀರಾ? ಹಿಂದ್ ತೋರಿಸಿ, ಟರ್ನ್ ಮಾಡಿ. ಓಕೆ, ನೋಡ್ಬೋದು. ಇದೆಲ್ಲ ನಮ್ಮ ಹತ್ರ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಯಾಕಂದ್ರೆ ಡೆನಿಮ್ ಜಾಕೆಟ್ಸ್ ಬಂದು ತುಂಬಾ ಜನ ಪೇರ್ ಮಾಡ್ತಾರೆ. ಹೌದೌದು. ಶಾರ್ಟ್ಸ್ ಇರ್ಲಿ, ಈ ತರ ಶಾರ್ಟ್ಸ್ ಬಂದು ನೋಡ್ಕೊಬಹುದು. ಕಾಟನ್ ಶಾರ್ಟ್ಸ್ ಅಲ್ಲಿ ಮಾಡ್ತೀವಿ. ಎಲ್ಲಾ ಕಡೆ ಚಿಕ್ಕ ಬ್ರ್ಯಾಂಡಿಂಗ್. ಇದು ಲುಕ್ ಕೊಡುತ್ತೆ ಸರ್. ಹೌದು. ನೋಡ್ಬೋದು. ಡೆಫಿನೆಟ್ಲಿ. ಪಾಕೆಟ್ಸ್ ಅಲ್ಲೂ ನೋಡ್ಕೊಬಹುದು. ನಾರ್ಮಲ್ ಪಾಕೆಟ್ಸ್ ಕೊಟ್ಟಿಲ್ಲ, ಫ್ಲಾಪ್ ತರ ಕೊಟ್ಟಿದೀವಿ. ಫ್ಲಾಪ್ ಬೇಡ ಅಂದ್ರೆ ಒಳಗಡೆ ಹಾಕ್ಬೋದು. ಎಲ್ಲ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಯಾರಿಗೋ ಫ್ಲಾಪ್ ಬೇಡ. ಓಕೆ. ಎವ್ರಿ ಗಾರ್ಮೆಂಟ್ ಹ್ಯಾಸ್ ಒನ್ ಕ್ರಿಯೇಟಿವಿಟಿ. ಅದೊಂದು ನನ್ ಹೇಳೋದು ಉದ್ದೇಶ. ಯಾವ್ದಾದ್ರು ಇಕ್ಕಿದ್ರೆ ಅಂಗಡಿಯಲ್ಲಿ ಇಕ್ಕಿದ್ರೆ ಫಾಸ್ಟ್ ಮೂವ್ ಆಗುತ್ತೆ. ಡೆಫಿನೆಟ್ಲಿ. ಇದೆಲ್ಲ ಬಂದು ರಿಲ್ಯಾಕ್ಸ್ ಫಿಟ್. ಇದೆಲ್ಲ ಎಲಾಸ್ಟಿಕ್ ಇರುತ್ತೆ. ಯಾರಿಗೆ ತುಂಬಾ ಟೈಟ್ ಆಗ್ತಾ ಇದೆ, ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ, ಇಲ್ಲ ವೆಯ್ಟ್ ಲೂಸ್ ಜಾಸ್ತಿ ಆಗುತ್ತೆ. ಕೆಲವೊಂದ್ಸತಿ ಕೆಲವೊಂದ್ ಜನ ಇರ್ತಾರೆ ವಿತಿನ್ 2 months ಅವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ, ಇಲ್ಲ ವೆಯ್ಟ್ ಲೂಸ್ ಆಗುತ್ತೆ. ಸೊ ಪ್ಯಾಂಟ್ ಇದು ತಗೋಬಹುದು. ಡೆಫಿನೆಟ್. ಸೊ ಎಲ್ಲ ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಮಾರ್ಕೆಟ್ ನಲ್ಲಿ ಈ ತರ ಬಂದಿಲ್ಲ ಅನ್ಸುತ್ತೆ. ತುಂಬಾ ಕಷ್ಟ, ತುಂಬಾ ರೇರ್ ತುಂಬಾ ಅಂದ್ರೆ ತುಂಬಾ ರೇರ್. ನಾವೇನಿದೆ ಎಲ್ಲ ಆಚೆದು ಟ್ರೆಂಡ್ಸ್ ಎಲ್ಲ ನೋಡ್ಬಿಟ್ಟು ಅದ್ ಪ್ರಕಾರ ನಮ್ದೇ ಇನ್ನೊಂದು ಡಿಸೈನರ್ಸ್ ಇದಾರೆ. 16 ಡಿಸೈನರ್. ಅವ್ರು ಬಂದು ಮೂಡ್ ಬೋರ್ಡ್ ಎಲ್ಲ ಮಾಡ್ತಾರೆ. ಅಂದ್ರೆ ಯಾವ ಸೀಸನ್ ಅಲ್ಲಿ ಏನ್ ಹೋಗ್ಬೋದು, ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ, ಯಾವ ಕಲರ್ ಚಾರ್ಟ್ ಹೋಗುತ್ತೆ, ಪ್ರತಿ ಒಂದು ಎಲ್ಲ ನಾವು ಚೆಕ್ ಮಾಡಿ ನಮ್ ಟೀಮ್ ಎಲ್ಲ ಮೇಂಟೈನ್ ಮಾಡಿ
ನಾವು ಬಂದು 100+ ಎಂಪ್ಲಾಯ್ಸ್ ಇದೀವಿ ಸರ್. ಓಕೆ, ಸೊ ಕರ್ನಾಟಕದಲ್ಲಿ ಎಷ್ಟು ಕ್ಲೈಂಟ್ಸ್ ಇದಾರೆ ಅಂತ ಹೇಳ. ಕರ್ನಾಟಕದಲ್ಲಿ ಇವಾಗ ಬಂದು ಕರೆಂಟ್ ಆಗಿ ನಮ್ದು 500 ಅಂತ ಅನ್ಕೊಂಬೋದು. 500. ಮತ್ತೆ ರಿಪೀಟೆಡ್ ಕಸ್ಟಮರ್ಸ್ ಎಷ್ಟಿದ್ದಾರೆ ಸರ್? ಸರ್ ರಿಪೀಟ್ ಕಸ್ಟಮರ್ ಬಂದು 92% ರಿಪೀಟ್ ಇದಾರೆ. 92%? ಎಸ್, 92%. ಸೊ ಇದು ಒಂದು ಪೇನ್ ಅಂತ ಹೇಳ್ತಾರೆ, ಈ ತರ ಒಂದು ಪರ್ಸೆಂಟೇಜ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, 92%. ನೀವು ಯಾರಾದ್ರೂ ಅಂಗಡಿ ಹತ್ರ ಹೋಗ್ತಿರಲ್ಲ, ಯಾರಾದ್ರೂ ಹೋಲ್ಸೇಲ್ ಅಂಗಡಿ, ಅವ್ರಿಗೆ ಬರೀ ಕೇಳಿ ಸರ್ ನೀವು ರಿಪೀಟ್ ಕಸ್ಟಮರ್ ಎಷ್ಟಾರೆ, ಅವ್ರು ಹೇಳಕ್ಕೆ ಆಗಲ್ಲ. ಹೌದು ಹೌದು. ನಾವು ಪ್ರೈಡ್ ಇಂದ ಹೇಳ್ತೀವಿ 92% ಕಸ್ಟಮರ್ ರಿಪೀಟ್ ಆಗ್ತಾರೆ. ಯಾಕೆ ರಿಪೀಟ್ ಆಗ್ತಾರೆ? ರಿಪೀಟ್ ಅಂದ್ರೆ 12 months ಅಲ್ಲಿ ಮಿನಿಮಮ್ 6 times ಅವ್ರು ಪರ್ಚೇಸ್ ಮಾಡ್ತಾರೆ. ಅದು ನಾನು ರಿಪೀಟೆಡ್ ಹೇಳ್ತಾ ಇರೋದು. ಹೌದು ಹೌದು. ವರ್ಷಕ್ಕೆ ಒಂದ್ಸತಿ ಬಂದು ನೆಕ್ಸ್ಟ್ ಇಯರ್ ಬರೋದು ಆತರ ಇಲ್ಲ. ವರ್ಷಕ್ಕೆ 6 times, 2 months ಗೆ ಒನ್ ಟೈಮ್ ವಿಸಿಟ್ ಮಾಡೇ ಮಾಡ್ತಾರೆ, ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, 100 ಪೀಸ್ ಇರ್ಲಿ 200 ಪೀಸ್ ಇರ್ಲಿ ಮಾಡೇ ಮಾಡ್ತಾರೆ. ಅವ್ರಿಗೆ ಗೊತ್ತು ಇದಿಲ್ಲ ಅಂದ್ರೆ ಅವರು ಫಾಸ್ಟ್ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದರಲ್ಲಿ ಮಾರ್ಜಿನ್ ಕೂಡ ಇರುತ್ತಲ್ಲ, ಸೊ ಗುಡ್ ಮಾರ್ಜಿನ್ಸ್ ಕೂಡ ಇರುತ್ತೆ. ಸೊ ಇದ್ರಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಸರ್ ಈಗ ಇನ್ನೊಂದೇನೋ ಟ್ರಿಪ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಈಗ ರಿವೀಲ್ ಮಾಡ್ತೀರಾ ಅಥವಾ ಕೊನೆಗೆ ರಿವೀಲ್ ಮಾಡ್ತೀರಾ ಏನು ಅಂತ? ಇವಾಗಲೇ ರಿವೀಲ್ ಮಾಡೋಣ. ಇಷ್ಟ ತನಕ ನೀವು ವಿಡಿಯೋ ನೋಡಿದೀರಾ, ಏನಾದ್ರು ಒಂದು ಕೊಡೋಣ. ನಮ್ದು ಒಂದು ಫ್ರಮ್ ಪಾಸ್ಟ್ 4 years ನಾವೊಂದು ಎಕ್ಸ್ಕ್ಲೂಸಿವ್ ಒಂದು ಮಾಡಿದ್ವಿ. ಕೋವಿಡ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅದು ಯಾರ್ಯಾರು ನಮ್ಮ ಹತ್ರ ಒಂದು ಸ್ಕೀಮ್ ಇರುತ್ತೆ, ಒಂದು ಅಮೌಂಟ್ ಇದೆ. ಆ ಅಮೌಂಟ್ 1 year ಅಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ದುಬೈ ಇಲ್ಲ ವಿಯತ್ನಾಂ ಇಲ್ಲ ಚೈನಾ ಇಲ್ಲ ಟರ್ಕಿ, ಇಸ್ತಾಂಬುಲ್, ಮತ್ತೆ ಇವತ್ತು ಇನ್ನೂ ನಮ್ ಅರೌಂಡ್ 170 ಕಸ್ಟಮರ್ಸ್ ಅಲ್ಲಿದ್ದಾರೆ, ಮಲೇಷ್ಯಾಲ್ ಇದ್ದಾರೆ. 5 days ಟ್ರಿಪ್ ಇತ್ತು. 4 to 5 days ಏನೋ ಟ್ರಿಪ್ ಇದೆ. ಅದು ಬಂದು ಇವಾಗ ಇನ್ನೂ ಅಲ್ಲೇ ಇದ್ದಾರೆ. ಇವತ್ತೇನ್ 20th ನಾಳೆ ಬರೋದು ಅವ್ರು ರಿಟರ್ನ್ 21st ಗೆ. 20th ಗೆ ಮಲೇಷ್ಯಾಲ್ ಇದ್ದಾರೆ 150 ಚೇಂಜ್ ಕಸ್ಟಮರ್ಸ್. ಸೂಪರ್ ಸರ್, ಸೂಪರ್. ಅದು ಏನ್ ಸ್ಕೀಮ್ ಇದೆ ಅಂತ ಇವಾಗ ರಿವೀಲ್ ಮಾಡ್ತೀನಿ. ನೆಕ್ಸ್ಟ್ ಈ ಫೈನಾನ್ಷಿಯಲ್ ಇಯರ್ ಎಲ್ಲ ಬಂದು ಫೈನಾನ್ಷಿಯಲ್ ಇಯರ್ ಟು ಫೈನಾನ್ಷಿಯಲ್ ಇಯರ್ ಇರುತ್ತೆ. FY 24 to 25 ಸ್ಕೀಮ್ ಬಂದು 30 lakhs ಯಾರು ಪರ್ಚೇಸ್ ಮಾಡ್ತಾರೆ, ಮಂತ್ಲಿ ಬರೀ 2,50,000 ಪರ್ಚೇಸ್. ಮಂತ್ಲಿ 2,50,000 ಪರ್ಚೇಸ್ ಮಾಡಿದ್ರೆ ಫಾರ್ 12 months ಇನ್ ಫೈನಾನ್ಷಿಯಲ್ ಇಯರ್ ಅವ್ರಿಗೆ 1 ticket ಬರುತ್ತೆ. ಕಂಪ್ಲೀಟ್ ಫ್ಲೈಟ್ಸ್ ಇರ್ಲಿ, ಹೋಟೆಲ್ಸ್ ಇರ್ಲಿ, ಸ್ಟೇ, ಫುಡ್ ಎಲ್ಲ ಇನ್ಕ್ಲೂಸಿವ್ ನಾವೇ ಬೇರ್ ಮಾಡೋದು. ಅವ್ರಿಗೇನು ಅವ್ರು ಬರೀ ಬ್ಯಾಕ್ ಪ್ಯಾಕ್, ಪಾಸ್ಪೋರ್ಟ್ ತಗೊಂಡ್ ಬರ್ಬೇಕು. ವಿಸಾನು ನಾವೇ ಮಾಡ್ಕೊಡ್ತೀವಿ. ಅವ್ರು ಬರೀ ಬ್ಯಾಕ್ ಪ್ಯಾಕ್, ಪಾಸ್ಪೋರ್ಟ್ ತಗೊಂಡ್ ಬರ್ಬೇಕು, ನಾವ್ ಕರ್ಕೊಂಡು ಹೋಗ್ತೀವಿ. ಅವರು 2,50,000 ಇಲ್ಲ ನಾನು 5 lakhs ಮಾಡ್ತೀನಿ ತಿಂಗಳು, 2 ticket. ಆತರ ಮಿನಿಮಮ್ 2,50,000 ಪರ್ಚೇಸ್ ಮಾಡ್ಬೇಕು ಮಂತ್ಲಿ. ಪರ್ಚೇಸ್ ಮಾಡ್ಕೊ ಅಂದ್ರೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಫಾಸ್ಟ್ ಮೂವಿಂಗ್ ಐಟಮ್ಸ್ ಇದು. ಆಲ್ಮೋಸ್ಟ್ ನೀವು ಹೇಳಿದಾಗೆ ಸಾಕಷ್ಟು ಜನರು ರಿಪೀಟ್ ಆಗಿ ಬರ್ತಾ ಇದಾರೆ. ವರ್ಷಕ್ಕೆ 6 time ಬರ್ತಾ ಇದಾರೆ ಅಂತಂದ್ರೆ ಸೊ ಕ್ವಾಲಿಟಿ ಮೇಲೆ ಏನೋ ಒಂದ್ ಇರ್ಬೇಕು. ಪ್ಲಸ್ ಎಂಡ್ ಕನ್ಸ್ಯೂಮರ್ ಇಷ್ಟ ಮಾಡ್ತಿದಾರಲ್ಲ, ಎಂಡ್ ಕನ್ಸ್ಯೂಮರ್ ಗೆ ತುಂಬಾ ಇಷ್ಟ ಆಗ್ತದೆ. ಅದು ಒಂದ್ ಮೇನ್ ಪಾಯಿಂಟ್. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಹೇಳಿ. ಈಗ ಆಲ್ಮೋಸ್ಟ್ ಜೀನ್ಸ್ ನಲ್ಲಿ ಅಥವಾ ಕಾರ್ಗೋಸ್ ನಲ್ಲಿ ಎಷ್ಟು ಸ್ಯಾಂಪಲ್ಸ್ ಇದೆ, ಅಂದ್ರೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ? ಕಲೆಕ್ಷನ್ ನಾನು ಆವರೇಜ್ ನೋಡಿದ್ರೆ ಕಾಟನ್, ಕಾರ್ಗೋಸ್, ಜೀನ್ಸ್ 3 ವೆರೈಟಿ ಸೇರ್ಸಿದ್ರೆ ನಮ್ಮ ಹತ್ರ 1,000 ಸ್ಯಾಂಪಲ್, 1,000+ ಸ್ಯಾಂಪಲ್ಸ್ ಇದೆ. ಎನಿ ಟೈಮ್ 1,000+ 1,000 to 1,200 ಅದ್ರಲ್ಲೇ ಸೆಂಟ್ರಲ್ಲೇ ನಾವು ಸ್ಯಾಂಪಲ್ಸ್ ಇದ್ದೇ ಇರುತ್ತೆ. ಎನಿ ಟೈಮ್ ಬನ್ನಿ. 1,000 ಮಿನಿಮಮ್, 1,200 ಮ್ಯಾಕ್ಸಿಮಮ್. ಇದನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ. ನಮ್ ಇನ್ನೊಂದು ಹೊಸದು ಹೋಲ್ಸೇಲ್ ಯೂನಿಟ್ ಸ್ಟಾರ್ಟ್ ಆಗ್ತದೆ. 4,000 square feet ಅಂಗಡಿ ಓಪನ್ ಆಗ್ತದೆ ಚಿಕ್ಕಪೇಟೆಯಲ್ಲೇ. ಸೊ ಅದು 3-4 months ಅಲ್ಲಿ ರೆಡಿ ಆಗುತ್ತೆ. ಅದ್ರಲ್ಲಿ ಇನ್ನೂ ನಾವು ವೆರೈಟೀಸ್ ಎಲ್ಲ ಜಾಯ್ನ್ ಮಾಡ್ತೀವಿ. ಇದು ಸಾಕಷ್ಟಿದೆ. ಇದು ಬಂದು ಒಂದ್ ಪೂರ್ತಿ ಬರೀ ಇದೊಂದ್ ತಗೊಂಡಿದ್ರೆ 1, 2, 3, 4 ತಗೊಂಡಿದ್ರೆ ಅಂಗಡಿಯಲ್ಲಿ ನಿಮ್ಗೆ 300-400 ಪೀಸಸ್ ಆಗ್ಬಿಡುತ್ತೆ. ಇದನ್ನು ತುಂಬಾ ವೆರೈಟಿ ಇದೆ. ಅವ್ರಿಗೆ ಮೇನ್ ಆಪ್ಷನ್ಸ್ ಕೊಡ್ತಾ ಇದೀವಿ. ಅವ್ರಿಗೆ ಯಾವ ತರ ಕಸ್ಟಮರ್ಸ್ ಸ್ಕ್ರೀನ್ ಕೇಳ್ತಿದಾರೆ, ಕಂಪ್ಲೀಟ್ ವೆರೈಟಿ ಇದೆ. ಅಂಡ್ ಅದೇ ಯೂನಿಕ್ನೆಸ್ ಇರ್ಬೋದು, ಟ್ರೆಂಡ್ ಇರ್ಬೋದು. ಅದೇ ಓಲ್ಡ್ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ ನೀವು. ಓಲ್ಡ್ ಕಾನ್ಸೆಪ್ಟ್ ಇಲ್ಲ. ಏನ್ ಮಾರ್ಕೆಟ್ ಅಲ್ಲಿ ನಡೀತದೆ ಅದೇ ನಾನು ಮಾಡ್ತೀನಿ, ಅದೇ ಕಾಪಿ ಪೇಸ್ಟ್ ಮಾಡ್ತೀನಿ, ಅದೆಲ್ಲ ಯಾಕೆ ಬೇಡ. ವಾಟ್ ಎವರ್ ಇಟ್ ಇಸ್, ಐ ಮೇಕ್ ಸಮಥಿಂಗ್ ನ್ಯೂ. ಕಸ್ಟಮರ್ ಶುಡ್ ಲೈಕ್ ಇಟ್. ಸೊ ಇದು ಕಾನ್ಸೆಪ್ಟ್ ಹಿರಾಜಿದವ್ರದ್ದು. ಸೊ ಇದು ಆಲ್ಮೋಸ್ಟ್ ನೋಡ್ಬೋದು ಎಲ್ಲ ಹೊಸ ಕಲೆಕ್ಷನ್ಸ್. ಈ ತರ ಒಂದು ಕಾನ್ಸೆಪ್ಟ್ ಎಲ್ಲೂ ನೋಡಿಲ್ಲ ಅನ್ಸತ್ತೆ ನೀವು. ಸರ್ ಈಗ ಆಲ್ಮೋಸ್ಟ್ ಪ್ಯಾಂಟ್ಸ್ ಎಲ್ಲ ತೋರಿಸಿದ್ರಿ, ನೀವು ಶರ್ಟ್ಸ್ ಗೆ ಹೋಗೋಣ ಅಂತ. ಓಕೆ ಸರ್, ಈಗ ಪ್ಯಾಂಟ್ಸ್ ಎಲ್ಲ ತೋರಿಸಿದ್ರಿ, ಜೀನ್ಸ್ ತೋರಿಸಿದ್ರಿ, ಕಾರ್ಗೋಸ್, ಆಮೇಲೆ ಫಾರ್ಮಲ್ಸ್ ಎಲ್ಲ ತೋರಿಸಿದ್ರಿ ನೀವು. ಈಗ ಶರ್ಟ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಬಿಡಿ. ಶರ್ಟ್ಸ್ ಅಲ್ಲಿ ನಮ್ದು 3 ಬ್ರಾಂಡ್ಸ್ ಬರುತ್ತೆ. ನೀವು ಪ್ಯಾಂಟ್ ಅಲ್ಲಿ ಒಂದೇ ಬ್ರಾಂಡ್ ನೋಡಿರ್ತೀರಾ, ಕಾರ್ಬನ್. ಶರ್ಟ್ಸ್ ಅಲ್ಲಿ ನಮ್ ಮಾತ್ರ 4 ಬ್ರಾಂಡ್ ಇದೆ. ಕಾರ್ಬನ್, FRD, 11T1, ಮಿಲ್ಶಿ. ಯಾವ ಕಸ್ಟಮರ್ಗೆ ಯಾವ ತರ ಬ್ರಾಂಡ್ ಸೆಟ್ ಆಗುತ್ತೆ ಆ ತರ ನಾವೇ ಸೆಟ್ ಮಾಡ್ಕೊಡ್ತೀವಿ. ಇವಾಗ Tier 4 ಇಂದ ಇದ್ರೆ ಅವ್ರಿಗೆ ಒಂದ್ ಬ್ರಾಂಡ್ ನಮ್ಮ ಹತ್ರ ಸಿಗುತ್ತೆ. ಬೆಂಗಳೂರು ಸಿಟಿಯಲ್ಲಿ ಇದ್ರೆ ಅವ್ರಿಗೆ ಒಂದ್ ಬ್ರಾಂಡ್. ಓಕೆ, ಸೊ ಇದು ಡಿಸ್ಟ್ರಿಕ್ಟ್ ವೈಸ್ ಒಂದ್ ಬ್ರಾಂಡ್ಸ್ ನಮ್ಮ ಹತ್ರ ಸೆಟ್ ಆಗಿದೆ. Tier 1, Tier 2, Tier 3, Tier 4 ಅಂತ ಹೇಳ್ತೀವಿ ನಾವು. ಅದ್ ಪ್ರಕಾರ ನಾವು ಸೆಟ್ ಮಾಡಿದೀವಿ. ಇವಾಗ ನಮ್ ಈ ತರ ಫ್ಯಾಬ್ರಿಕ್ ಲೈಟ್ ವೇಟ್ ಶರ್ಟ್ ಇದೆ. ಪಾಪ್ಕಾರ್ನ್ ಅಲ್ವಾ? ಇಲ್ಲ ಸರ್, ಇದು ಪಾಪ್ಕಾರ್ನ್ ಇಲ್ಲ. ಇದು ಬಂದು ಇಂಪೋರ್ಟೆಡ್ ಫ್ಯಾಬ್ರಿಕ್. ಓಕೆ, ಈ ಮಾರ್ಕೆಟ್ ಅಲ್ಲಿ ನೋಡ್ಕೊಬಹುದು ಪಾಪ್ಕಾರ್ನ್ ಜಾಸ್ತಿ ನಡೆದಿದೆ. ಇದು ಪಾಪ್ಕಾರ್ನ್ ಇಲ್ಲ. ಪಾಪ್ಕಾರ್ನ್ ಅಲ್ಲಿ ತುಂಬಾ ಸ್ಟ್ರೆಚ್ ಆಗುತ್ತೆ. ಇದು ನೋಡಿ, ಸ್ಟ್ರೆಚ್ ಲೈಟ್ ಸ್ಟ್ರೆಚ್ ಇದೆ.
ಓಕೆ, ಸೊ ಯಾವ ಫ್ಯಾಬ್ರಿಕ್ಸ್ ಇದು? ಸೊ ಇದು ಹೆಸರು ಇನ್ನು ಬಂದಿಲ್ಲ ಆಚೆ, ನಾನು ಹೇಳೋದು ಇಲ್ಲ, ನಂಗೆ ಗೊತ್ತಿದ್ರು. ಯಾಕಂದ್ರೆ ಇದೆಲ್ಲ ಬಂದು ಇಂಪೋರ್ಟೆಡ್, ತುಂಬಾ ಒಳ್ಳೆ ಫ್ಯಾಬ್ರಿಕ್, ಟ್ರೈಡ್ ಅಂಡ್ ಟೆಸ್ಟೆಡ್. ಯು ಕ್ಯಾನ್ ಟ್ರಸ್ಟ್ ಮೀ ಅಂಡ್ ಬೈ ದಿಸ್. ಲೈಟ್ ವೇಟ್ ಕೂಡ ಇದೆ, ತುಂಬಾ ಲೈಟ್ ವೇಟ್ ಇದೆ. ಪಾಪ್ಕಾರ್ನ್ ನೋಡ್ಕೊಬಹುದು ಎಷ್ಟು ಹೆವಿ ಇರುತ್ತೆ, ಆಗಿದೆ ನೋಡಿ, ಎಷ್ಟು ಲೈಟ್ ವೇಟ್ ಆಗಿದೆ. ಬಟನ್ಸ್ ನೋಡಿ ಯಾವ ತರ ಕೊಟ್ಟಿದ್ದೀನಿ. ಯೂನಿಕ್. ಅಲ್ಲಿ ಕೂಡ ಇದು ನೋಡಬಹುದು ಯಾವ ತರ ಇದೆ ಎಸ್ ಅಂತ. ಎಸ್ ಎಸ್ ಎಸ್. ಏನ್ ಸರ್ ಪ್ರೈಸ್? ಪ್ರೈಸಸ್ ಎಲ್ಲ ಬಂದು ನಿಮ್ಗೆ MRP ರಿವೀಲ್ ಮಾಡಬಹುದು. ಹೋಲ್ಸೇಲ್ ಪ್ರೈಸ್ ಎಲ್ಲ ಸ್ವಲ್ಪ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ನಾನು ಕ್ಯಾಟಲಾಗ್ ಜೊತೆ ನಿಮ್ಗೆ ಪ್ರೈಸಿಂಗ್ ಕಳಿಸಿ. MRP ಹೇಳಿರ್ತೀನಿ, ಅವ್ರಿಗೂ ರಿಟೇಲರ್ಸ್ ಗೆ ಗೊತ್ತಿರುತ್ತೆ ಏನ್ ಎಲ್ಲ ಇರುತ್ತೆ ಅಂತ. 899 ಇಂದ ಸ್ಟಾರ್ಟ್ ಆಗುತ್ತೆ, ಗೋಸ್ ಅಪ್ ಟು 1499. ಓಕೆ, ಶರ್ಟ್ಸ್ ಅಲ್ಲಿ 899 ಇಂದ 1499. ಇದು ಯಾವ ಪ್ರೈಸ್ ಹೇಳ್ತಿರೋದು ನೀವು? MRP ಹೇಳ್ತಿದ್ದಾರೆ. ಸೊ ನೀವು ಹೋಲ್ಸೇಲ್ ಪ್ರೈಸ್ ತಿಳ್ಕೋಬೇಕು ಅಂತಂದ್ರೆ GST ನಂಬರ್, ಶಾಪ್ ಫೋಟೋ ಕಳಿಸಿದ್ರೆ ಸಾಕು. ನಿಮ್ಗೆ ಕಂಪ್ಲೀಟ್ ಕ್ಯಾಟಲಾಗ್, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಆಗಿದೆ, ಜೀನ್ಸ್, ಶರ್ಟ್ ಎಲ್ಲ ಇಂಟ್ರೆಸ್ಟ್ ಆಗಿದೆ ಕಳಿಸಿ. ಪೂರ್ತಿ PDF ಎಲ್ಲ ಕಳಿಸ್ತೀವಿ. ಫೋಟೋಸ್ ಬೇಕಾ ಫೋಟೋಸ್ ಕಳಿಸ್ತೀವಿ. ಓಕೆ, ಶರ್ಟ್ಸ್ ಅಲ್ಲೂ ನಿಮ್ಗೆ ತುಂಬಾ ವೆರೈಟಿ ಇರುತ್ತೆ. ಸೊ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಕೂಡ ಇದೆ, ಮತ್ತೆ ಯೂನಿಕ್ ಫ್ಯಾಬ್ರಿಕ್ ಮಾರ್ಕೆಟ್ ನಲ್ಲೇನೆ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ನೀವು. ಅಂತ ಫ್ಯಾಬ್ರಿಕ್ಸ್ ಎಲ್ಲ ತಂದಿದ್ದೀರಾ. ಇದೆಲ್ಲ ಫ್ಯಾಬ್ರಿಕ್ ಪ್ರಿಂಟ್ಸ್ ನೋಡಿ, ಎಷ್ಟು ಯೂನಿಕ್ ಕಲೆಕ್ಷನ್ ಇದೆ ಶರ್ಟ್ಸ್ ಅಲ್ಲಿ. ಇವಾಗ ಪ್ಲೇನ್ ಅಲ್ಲಿ ಬಂದು ನಿಮ್ಗೆ ಬಟನ್ಸ್ ಅಲ್ಲಿ ಕೂಡ ನೋಡಬಹುದು ಯಾವ ತರ ಇದೆ ಅಂತ. ಪ್ಲೇನ್ ಅಲ್ಲಿ ಈ ತರ ಟೆಕ್ಸ್ಚರ್, ಈ ತರ ಸ್ಮಾಲ್ ಪ್ರಿಂಟ್ಸ್. ಇದರಲ್ಲಿ ಸೈಜಸ್ ಏನೇನಿದೆ? 4 ಸೈಜ್ ಬರುತ್ತೆ, ಸ್ಮಾಲ್, ಮೀಡಿಯಂ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಅದ್ ಬೇಡ ಅಂದ್ರೆ ಮೀಡಿಯಂ, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್, XXL 4 ಸೈಜ್ ಬಂದೇ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಪ್ಲಸ್ ಸೈಜ್ ಸಿಗುತ್ತೆ, 3XL, 4XL, 5XL. ನೋಡ್ಕೊಬಹುದು. 3, 4, 5. ಇದು ಬಂದು 3XL ಸ್ಯಾಂಪಲ್ ಇದೆ. ಇದು ಬಂದು ಎಲ್ಲ ಸ್ಯಾಂಪಲ್ ಇದೆ ಸರ್. ಇದು ಬಂದು ಪ್ಲಸ್ ಸೈಜ್. ಎಷ್ಟು ಸ್ಯಾಂಪಲ್ ಸೈಜ್ ಅಂದ್ರೆ ಎಷ್ಟು ಕಲೆಕ್ಷನ್? ಶರ್ಟ್ಸ್ ಅಲ್ಲಿ ನಿಮಗೆ 1000 ಪ್ಲಸ್. 1000 ಪ್ಲಸ್. ಎಸ್ ಎಸ್ ಎಸ್. ಶರ್ಟ್ಸ್ ಅಲ್ಲಿ 1000 ಪ್ಲಸ್ ಸ್ಯಾಂಪಲ್ ಸಿಗುತ್ತೆ. ಇದ್ರಲ್ಲಿ ನೋಡ್ಕೊಂಡು ಈ ತರ ಪಾರ್ಟಿ ವೇರ್ ಇರಲಿ, ಕ್ಲಬ್ ವೇರ್ ಇರಲಿ. ಸೂಪರ್. ಬಟನ್ಸ್ ನೋಡಿ. ಸೊ ಇದೆಲ್ಲ ರೇನಿ ಸೀಸನ್ ಗೆ ಹೋಗುವಂತ ಐಟಮ್ ತೋರಿಸ್ತಿದ್ದೀರಾ ನೀವು? ಕರೆಕ್ಟ್, ಮಾನ್ಸೂನ್ ಸೀಸನ್ ಅಲ್ಲಿ ಇದು ಮತ್ತೆ ಮೂಡ್ ಕೋಡ್ ಪ್ರಕಾರ ನಾವು ಸೆಲೆಕ್ಟ್ ಮಾಡಿ. ಓಕೆ, ಇದು ಫ್ಯಾಬ್ರಿಕ್ ಏನ್ ಹೇಳ್ತಿರೋ ಅಥವಾ ರಿವೀಲ್ ಮಾಡಲ್ಲ? ಇಲ್ಲ, ಇದು ಬಂದು ವೆಲ್ವೆಟ್ ಇದೆ ಸರ್. ಓಕೆ, ಇದು ನೋಡ್ಕೊಂಡು ಪಾಕೆಟ್ ಡಿಫರೆನ್ಸ್. ಗ್ರೀನ್ ಕಲರ್ ಮಾನ್ಸೂನ್ ಅಲ್ಲಿ ಜಾಸ್ತಿ ಹೇಳ್ತಾರೆ. ಅದು ತುಂಬಾ ಬ್ರಾಂಡ್ಸ್ ಅಲ್ಲಿ ನೋಡ್ತೀರಾ, ಬರೀ ವೈಟ್, ಬ್ಲಾಕ್ ಅದೇ ಕೊಟ್ಟಿರ್ತಾರೆ. ಗ್ರೀನ್ ಕಲರ್ ಬಂದು ಒಂದ್ ಮಾನ್ಸೂನ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಎಂಡ್ ಕನ್ಸ್ಯೂಮರ್ ಬಂದು ಅಟ್ರಾಕ್ಟ್ ಮಾಡೇ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್ ಎರಡು ಸಿಗುತ್ತೆ? ಕರೆಕ್ಟ್, ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್, ಈ ತರ ಪಾರ್ಟಿ ವೇರ್ ಶರ್ಟ್ಸ್ ಇರ್ಲಿ. ಇದ್ರಲ್ಲಿ ನೋಡಿ, ಮಾನ್ಸೂನ್ ಸೀಸನ್ ಗೋಸ್ಕರ ಒಂದ್ ಗ್ರೀನ್ ಇದೆ. ಇದೆಲ್ಲ ನೀವು ವಿಂಟರ್ ಗೆ ಬಂದಿದ್ರೆ ಇದು ಸಿಗಲ್ಲ. ಇದು ಐಟಮ್ ಸಿಗಲ್ಲ ನಿಮ್ಗೆ, ಬೇರೆನೆ ಸಿಗುತ್ತೆ. ಬೇಸಿಕ್ ಐಟಮ್ಸ್ ಸಿಗುತ್ತೆ. ಈ ತರ ಮೂಡ್ ಬೋರ್ಡ್ ಐಟಮ್ಸ್ ನಿಮ್ಗೆ ವಿಂಟರ್ ಅಲ್ಲಿ ಸಿಗಿರಲ್ಲ, ವಿಂಟರ್ದು ಸಮ್ಮರ್ ಅಲ್ಲಿ ಸಿಗಲ್ಲ. ಸೊ ನೀವು ಹೇಳಿದ್ರಲ್ಲ ಸೀಸನ್ ವೈಸ್ ಕಲೆಕ್ಷನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಎಲ್ಲಾದ್ರೂ ಪರ್ಚೇಸ್ ಮಾಡ್ತೀರಾ, ಅವ್ರಿಗೆ ಕೇಳಿ ಏನ್ ಮೂಡ್ ಬೋರ್ಡ್ ಇದೆ ನಿಮ್ದು, ಅಂದ್ರೆ ಯಾವ ಸೀಸನ್ ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀರಾ, ಯಾರು ಅವ್ರು ರಿಪ್ಲೈ ಮಾಡಕ್ಕೆ ಆಗಲ್ಲ, ಅವ್ರಿಗೆ ಗೊತ್ತಿರಲ್ಲ. ಇದೆಲ್ಲ ಮಂದಿ ದೊಡ್ಡ ದೊಡ್ಡ ಬ್ರಾಂಡ್ಸ್, ಯಾರ್ದು 500+ ಯಾರ್ದು ಬಿಸ್ನೆಸ್ ಇರುತ್ತೆ, ಅವ್ರು ಇಟ್ಟಿರ್ತಾರೆ. ಇದು ಒಂದ್ ನೋಡ್ಬೋದು. ಇದು ಯಾಕೆ ಮಾಡ್ಬೇಕಂದ್ರೆ ಉದ್ದೇಶ ಬಂದಿ ಒಂದೇ, ಎಂಡ್ ಕನ್ಸ್ಯೂಮರ್ ತಗೊಂಡ್ ಹೋಗ್ಬೇಕು, ನಿಮ್ ಅಂಗಡಿಯಲ್ಲಿ ಡೆಡ್ ಆಗ್ಬಾರ್ದು. ಸೊ ಅದೇ ಕಾನ್ಸೆಪ್ಟ್ ನಿಮ್ದು ಮೇನ್. ಡೆಫಿನೆಟ್ಲಿ, ಎಸ್. ಸೊ ನೋಡ್ಬೋದು, ಎಲ್ಲ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರೋದು. ಅಂಡ್ ಇನ್ನೊಂದು ಏನಂತಂದ್ರೆ ಸ್ಟಿಚಿಂಗ್ ಎಲ್ಲ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಓಕೆ, ಅಂಡ್ ಬಟನ್ಸ್ ಕೂಡ ನೋಡ್ಬೋದು, ಕಲರ್ ಸೇಮ್ ಕಲರ್ ಬಟನ್ಸ್ ಇದೆ. ಅಂಡ್ ಟ್ಯಾಗ್ ನೋಡಬಹುದು, ಬ್ರ್ಯಾಂಡಿಂಗ್, ಇದೊಳಗಡೆ ಪೈಪಿಂಗ್ ನೋಡ್ಕೊಂಡು. ಇದೆಲ್ಲ ಮಾಮೂಲ್ ಯಾರು ಮಾಡಲ್ಲ. ಕ್ರಿಯೇಟಿವಿಟಿ ಕಡಿಮೆ. ತುಂಬಾ ಫ್ಯಾಬ್ರಿಕ್ ಅಲ್ಲೇ ಅಷ್ಟು ಲುಕ್ ಇದೆ. ಗಾರ್ಮೆಂಟ್. ಇದು ಯಾವ ಫ್ಯಾಬ್ರಿಕ್ ಸರ್? ಇದು ಇದ್ರಲ್ಲಿ ಬಂದು ಜೂಟ್ ವಿತ್ ಬೇರೆ ಇನ್ನೊಂದು ಫ್ಯಾಬ್ರಿಕ್ ಮಿಕ್ಸ್ ಆಗಿದೆ ಸರ್. ಓಕೆ, ನೋಡ್ಬೋದು ವಿಷಯ ಯಾವ ತರ ಇದೆ ಅಂತ. ತುಂಬಾ ಇದೆ. ಡೆನಿಮ್ ಅಲ್ಲಿ ಇರ್ಲಿ, ಈ ತರ ಬೇಸಿಕ್. ಇದು ಬಂದು ಬೇಸಿಕ್ ಶರ್ಟ್ಸ್ ನಮ್ದು. ಕೆಲವೊಂದ್ ಕಡೆ ಅಷ್ಟೊಂದು ಫ್ಯಾನ್ಸಿ ನಡೆಯಲ್ಲ ನಮ್ಗೆ, ಬೇಸಿಕ್ ಸಾಕು. ಕಸ್ಟಮರ್ ಚೆಕ್ಸ್ ಅಲ್ಲೇ ತಗೊಂಡ್ ಹೋಗ್ತಾರೆ, ಪ್ಲೇನ್ ಅಲ್ಲೇ ತಗೊಂಡ್ ಹೋಗ್ತಾರೆ. ಈ ತರ ದಿಸ್ ಕೈಂಡ್ ಆಫ್ ಏನಂತ ಹೇಳ್ತಾರೆ ಶರ್ಟ್ಸ್ ಜೆನ್ಜಿ ಜನರಿಗೆ. ಜೆನ್ಜಿಗೂ ಇದೆ, ಮತ್ತೆ ಅದೇನೋ ಹೇಳ್ತಾರೆ, ಅದು ನಮ್ಮ ಹತ್ರ ಸಿಗುತ್ತೆ. ಸೊ 90s ಇರ್ಬೋದು, 90s ಇರ್ಲಿ, 80s ಇರ್ಲಿ, 20s ಇರ್ಲಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಲೆಕ್ಷನ್ ಒಂದೇ ಸಿಗೋದು. ಸೊ ನೋಡ್ಬೋದು ಪ್ರೀಮಿಯಂ, ಅಂದ್ರೆ ಕಸ್ಟಮರ್ ಗೆ ಪ್ರೀಮಿಯಂ ಲುಕ್ ತರ ಬೇಕು, ಅಫೋರ್ಡಬಲ್ ರೇಟ್ಸ್ ಅಲ್ಲಿ. ಇದೆಲ್ಲ ನೋಡ್ಕೊಂಡು ಇದು ಇನ್ನೊಂದು ನಮ್ಮ ಹೊಸ ಬ್ರ್ಯಾಂಡ್ ಮಿಲ್ಶಿ. ಓಕೆ, ಇದು ಬಂದಿ 16 years ಏನೋ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ ಇಲ್ಲೇ ಕೂಡ 4-5 ಬ್ರ್ಯಾಂಡ್ ಇದೆ ಶರ್ಟ್ ನಲ್ಲಿ ಕೂಡ. 4 ಬ್ರಾಂಡ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಕಲೆಕ್ಷನ್ಸ್ ತೋರಿಸಬಹುದು. ಮತ್ತೆ ಏನಾದ್ರು ಯೂನಿಕ್ ಕಲೆಕ್ಷನ್ಸ್ ಇದೆ ಸರ್ ನಮ್ಮ ವೀಕ್ಷಕರಿಗೆ ತೋರಿಸುವಂತದ್ದು? ಯೂನಿಕ್ ಕಲೆಕ್ಷನ್ಸ್ ತುಂಬಾ ಇದೆ. ಈ ತರ ನಿಮ್ಗೆ ಅವಾಗಲೇ ತೋರಿಸಿ, ಇದ್ದೇ ಇನ್ನೊಂದು ಕಲರ್ ಇದೆ. ಇನ್ನು ನಿಮ್ಗೆ ಕಾರ್ಡ್ ಸೆಟ್ ಅಲ್ಲಿ ತೋರಿಸ್ತೀನಿ. ಸೊ ಇದು ಮತ್ತೆ ಇದು ಎರಡು ಚೇಂಜ್ ಇದೆ ನೋಡ್ಬೋದು. ಎಸ್,
ನೀವು ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ. ಎಸ್ ನೋಡಿ ಇದು ಕ್ಯೂಬನ್ ಕಾಲರ್ ಹಾಫ್ ಫ್ಲವರ್. ಮತ್ತೆ ಮಕ್ಕಳದು ಇದೆ ನಮ್ಮ ಹತ್ರ 8 to 16 years ಸೇಮ್. ಸೊ ಇಲ್ಲಿ ಕೂಡ 8 to 16 years ಮಕ್ಕಳು ಕೂಡ ಇದೆ. ಅಂಡ್ ಕಿಡ್ಸ್ ಈ ರೇಂಜಿಗೆ ತುಂಬಾ ರೇರು, ಕಮ್ಮಿ ತುಂಬಾ ಕಡಿಮೆ. ನಿಮ್ಗೆ ಒಂದೇ ಕಡೆ ಮಕ್ಳದು ದೊಡ್ಡವ್ರದ್ದು ಕಷ್ಟ ಸಿಗೋದ್ ಕಷ್ಟ. ಕೆಲವೊಂದ್ ಕಡೆ ಬರೀ ಶರ್ಟ್ ಇಕ್ಕಿರ್ತಾರೆ ದೊಡ್ಡವ್ರದ್ದು, ಕೆಲವೊಂದ್ ಕಡೆ ಬರೀ ಕಾಟನ್ ಪ್ಯಾಂಟ್ ಇಕ್ಕಿರ್ತಾರೆ, ಶರ್ಟ್ಸ್ ಇರಲ್ಲ. ಜೀನ್ಸ್ ಅಂದ್ರೆ ಯಾರು ಇಕ್ಕಲ್ಲ, ಇಕ್ಕಿದ್ರು ಅವರೆಲ್ಲ ಟ್ರೇಡಿಂಗ್ ಮಾಡಿರ್ತಾರೆ ಬೇರೆಯವ್ರ ಕಡೆ ತಗೊಂಡು. ನಮ್ದೇ ಓನ್ ಲೇಬಲ್, ನಾವೇ ಮ್ಯಾನುಫ್ಯಾಕ್ಚರ್ ಇಂದ ನೀವು ತಗೊಂತಾ ಇದೀರಾ. ಯಾರು ಟ್ರೇಡರ್ ಇಂದ ತಗೊಂತಾ ಇಲ್ಲ, ಮ್ಯಾನುಫ್ಯಾಕ್ಚರ್ ಇಂದ ತಗೊಂತಿದ್ರೆ ತುಂಬಾ ನಿಮ್ಗೆ ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಇಂದ ಡಿಸ್ಟ್ರಿಬ್ಯೂಟರ್ ಹೋಗ್ಬಿಟ್ಟು, ಡಿಸ್ಟ್ರಿಬ್ಯೂಟರ್ ಇಂದ ಟ್ರೇಡರ್ ಇಂದ ರಿಟೇಲರ್ ಹೋಗಿದ್ರೆ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ಅವ್ರದ್ದು ಕಾಸ್ಟ್ ಎಲ್ಲ ಇರುತ್ತೆ, ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಗೆ. ಓಕೆ, ಸೊ ನೋಡ್ಬೋದು ಆಲ್ಮೋಸ್ಟ್ ಎಲ್ಲಾ ರೀತಿ ನಿಮ್ಗೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಸಿಗತ್ತೆ. ತುಂಬಾ ವೆರೈಟಿ ಇದೆ. ನೀವು ಬರೀ ಸ್ಟೋರ್ಗೆ ವಿಸಿಟ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸಿ. ಸೊ ಪ್ರೈಸ್ ಇರ್ಬೋದು ಅಥವಾ ಕ್ವಾಲಿಟಿ ಎಲ್ಲ ನೋಡ್ಬೇಕಂದ್ರೆ ದಯವಿಟ್ಟು ಇಲ್ಲಿ ಬಂದು ನೋಡಿ. ಆಮೇಲೆ ಲೈಕ್ ಪ್ಯಾನ್ ಇಂಡಿಯಾ ಡೆಲಿವರಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇನ್ನೊಂದ್ಸತ ಅದು ಹೇಳಿ ಸರ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ. ಸರ್ ಫಸ್ಟ್ ಬಂದು ನಿಮ್ಗೆ ವಾಟ್ಸ್ಆಪ್ ಮಾಡಿ ನಮ್ಗೆ ಇದು ನಂಬರ್ 3-4 ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ. ಆ ನಂಬರ್ ಮೇಲೆ ನೀವು ಬರೀ ಒಂದ್ ಶಾಪ್ ಫೋಟೋ, GST ನಂಬರ್ 2 ಕಳಿಸಿ. ನಿಮ್ಗೆ ಕಂಪ್ಲೀಟ್ ಕ್ಯಾಟಲಾಗ್ ಕಳಿಸ್ತೀವಿ. ನಿಮ್ಗೆ ಬರೀ ಜೀನ್ಸ್ ಬೇಕಂದ್ರೆ ಜೀನ್ಸ್ ಅಂತ ಮೆನ್ಷನ್ ಮಾಡಿ ಬರೀ ಜೀನ್ಸ್ ಕ್ಯಾಟಲಾಗ್ ಕಳಿಸ್ತೀವಿ. ಮತ್ತೆ ಅದಾದ್ಮೇಲೆ ಒಂದು ಟೋಕನ್ ಅಮೌಂಟ್ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಇನ್ವಾಯ್ಸ್ ಕಳಿಸ್ತೀವಿ. ಆ ಇನ್ವಾಯ್ಸ್ ಪೇಮೆಂಟ್ ಆದ್ಮೇಲೆ ನಿಮ್ಗೆ ಡೆಲಿವರಿ ಮಾಡಿಸ್ತೀವಿ. ವಿತಿನ್ ನಿಮ್ಗೆ ಇದೆಲ್ಲ ಪ್ರೋಸೆಸ್ ಬಂದು 4 days ಅಲ್ಲಿ ನಿಮ್ಗೆ ಐಟಮ್ ಮನೇಲಿ ಇರುತ್ತೆ ಸರ್. ಸೂಪರ್ ಫುಲ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಡೆಲಿವರಿ ಇದೆ. ಎಸ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಆಯ್ತು. ಓಕೆ, ಸೊ ಅದೇ ಸರ್ ಲಾಸ್ಟ್ ಒಂದ್ಸತ ನಿಮ್ಮ ಅಡ್ರೆಸ್ ಒಂದು ಹೇಳ್ಬೇಡಿ. ಅಡ್ರೆಸ್ ಬಂದು ನೀವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ನಮಗೆ ಫೋನ್ ಮಾಡಿ, ಗಿವನ್ ನಂಬರ್, ಆ ನಂಬರ್ಗೆ ಫೋನ್ ಮಾಡಿದ ತಕ್ಷಣ ನಿಮ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲ ಫೋನ್ ಮಾಡೋದ್ ಬೇಡ ಅಂದ್ರೆ ಮೆಟ್ರೋ ಪ್ಲಾಜಾ ಅಂತ ಇದೆ, ಮೆಟ್ರೋ ಪ್ಲಾಜಾ ಆದ್ಮೇಲೆ ಒಂದು ರೈಟ್ ತಗೊಳ್ಳಿ, ಲೆಫ್ಟ್ ಅಲ್ಲೇ ನಮ್ಮ ಅಂಗಡಿ ಬರುತ್ತೆ, ಹಿರಾಜಿ. ಓಕೆ, ಸೊ ಹಿರಾಜಿ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಗೊತ್ತೇ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿದ್ರೆ. ನಮ್ದು ರಿಟೇಲ್ ಅಂಗಡೀಸು ಇದೆ, ನಮ್ಗೆ ರಿಟೇಲ್ ಅಂಗಡಿ ಇದೆ, 2 ಅಂಗಡಿ ಇದೆ. ಒಂದ್ ಚಿಕ್ಕಪೇಟೆಯಲ್ಲಿ ಒಂದು ರಾಮಮೂರ್ತಿ ನಗರ ಇದೆ, ಅದು ಬಂದು ರಿಟೇಲ್ ಸಿಂಗಲ್ ಬೇಕು. ನಮ್ಗೆ ಎಷ್ಟು ಅಂಗಡಿಗೆಲ್ಲ ಬೇಡ ಸರ್, ನಮ್ಗೆ ಬರೀ ಹಾಕೊಳಕ್ ಬೇಕು, ಒಂದು 5 ಪೀಸ್ ಬೇಕು, ಬನ್ನಿ ರಿಟೇಲ್ ಅಂಗಡಿಗೆ ಕೊಡ್ತೀವಿ. ಅದು ಬಂದು ಸಪರೇಟ್ ನಂಬರ್ಸ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಡಿ, ಕೆಳಗಡೆ ರಿಟೇಲ್ ಅಂತ ಮೆನ್ಷನ್ ಮಾಡ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.